ನಿಮ್ಮೆಲ್ಲರಿಗೂ ವಾಸ್ತು ಬಗ್ಗೆ ತುಂಬ ಕುತೂಹಲ ಇದೆ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚು ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಎಲ್ಲರಿಗೂ ಇದೆ. ಸೊ ಹಾಗಾದರೆ ವಾಸ್ತು ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಚರ್ಚೆ ಮಾಡೋಣ. ಈ ಮನೆಯ ಒಂದು ಹಿರಿಯನಿಗೆ 2 ಮದುವೆ ಆಗಿರಬೇಕು ಅಂತ ಕೇಳಿದ್ರು. ಅವರು ಅಂದರೆ ನನ್ನ ಶ್ರೀಮತಿಯ ಸೋದರ ಮಾವ ಅವರು, ಇಲ್ಲ ನಮ್ಮ ತಂದೆ ಒಂದೇ ಮದುವೆ ಆಗಿರೋದು, ನಾವು ಇರೋದು 3 ಜನ ಮಕ್ಕಳು, ನಮ್ಮ ತಂದೆ ಒಂದೇ ಮದುವೆ ಆಗಿರೋದು, ಇದರಲ್ಲಿ 2 ಮದುವೆ ಆಗಿರುತ್ತೆ ಅಂತ ಹೇಳಿದ್ರು. ಇವರು ನಿಮಗೆ 2 ಮದುವೆ ಆಗಿರಬೇಕು ಅಂತ ತುಂಬ ಕರಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ವಿ ನಮ್ಮಮ್ಮ ಒಬ್ಬಳೇ ಇರೋದು, ನಾವು 3 ಜನ ಮಕ್ಕಳು ಅಷ್ಟೇ ಅಂತ ಹೇಳಿದ್ವಿ, ನಿಮ್ಗೆ 2 ಮದುವೆ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ನಕ್ಕು, ಹೌದು ನನಗೆ 2ನೇ ಮದುವೆ ಆಗಿರೋದು, ನಿಮ್ಮಮ್ಮ 2ನೇ ಹೆಂಡತಿ. ಅವ್ನು ಬರ್ತಾನೆ, ಮನೆ ನೋಡ್ತಾನೆ, ನೋಡಿಬಿಟ್ಟು ಈ ಬಾಗಿಲು ಇಲ್ಲಿರಬಾರ್ದು, ಈ ಕಿಟಿಕಿ ಇಲ್ಲಿರಬಾರ್ದು, ಇದು ಇಲ್ಲಿರಬಾರ್ದು, ಅಲ್ಲಿರಬಾರ್ದು ಸ್ಟಾರ್ಟ್ ಆಗುತ್ತೆ. ಇದ್ದು ಮನೆಯನ್ನೆಲ್ಲ ಹೊಡೆದು ಬಿಸಾಕಿ ದುಡ್ಡು ಖರ್ಚು ಮಾಡ್ಕೊಂಡು, ಎಲ್ಲಿ ದುಡ್ಡು ಖರ್ಚು ಮಾಡಬಾರ್ದು ಅಲ್ಲಿ ದುಡ್ಡು ಖರ್ಚು ಮಾಡಿ, ಎಲ್ಲಿ ಏನು ಮಾಡಬಾರ್ದು ಅಲ್ಲಿ ಅದು ಮಾಡಿ ಇವತ್ತು ಹಾಳಾಗ್ತಾ ಇದ್ದಾರೆ. ವಾಸ್ತು ಒಂದು ಸ್ಟಡಿ ಮಾಡಿದ್ಮೇಲೆ ಒಂದು ಹುಚ್ಚು ಅಂತ ಬರುತ್ತೆ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊತಾ ಹೋದಂಗೆ ನೀವು ಯಾರೇ ಮನೆಗೆ ಹೋಗಲಿ ಫಸ್ಟ್ ಚೆಕ್ ಮಾಡ್ತೀರ ಮನೇನ. ಆ ಮನೇಲಿ ಕಿಟಕಿ ಎಲ್ಲಿದೆ, ಬಾಗಿಲೆಲ್ಲಿದೆ, ಯಾವ ಕಡೆ ತಿರುಗಾಡ್ತಾರೆ, ಈ ಮನೆ ಯಾವ ದಿಕ್ಕಲ್ಲಿದೆ, ಯಾವ ದಿಕ್ಕು ಜಾಸ್ತಿ ಬೆಳೆದಿದೆ, ಇವೆಲ್ಲ ಒಂದು ಹುಚ್ಚು ತಲೆಯಲ್ಲಿ ಬಂದ್ಬಿಡುತ್ತೆ. ಆ ರೈಸ್ ಮಿಲ್ ಹೆಂಗಿದೆ ಅಂತಂದರೆ, ನಾವು ಏನು ವಾಸ್ತು ಅಂತ ಏನು ಕರಿತೀವಿ ಅದಕ್ಕೆ 100% ತದ್ವಿರುದ್ಧವಾಗಿ ಹೇಗಿರಬೇಕು ಆಗಿದೆ. ಫುಲ್ ಅಪೋಸಿಟ್. ಎಲ್ಲಿ ಏನಿರಬಾರ್ದು ಅಲ್ಲದಿದೆ. ಈಶಾನ್ಯದಲ್ಲಿ ಖಾಲಿ ಇರಬೇಕು. ಟೋಟಲ್ ಮಿಷನರಿ ಬಿಲ್ಡಿಂಗ್ ಎಲ್ಲ ಈಶಾನ್ಯದಲ್ಲಿದೆ. ಸೊ ನೈಋತ್ಯದಲ್ಲಿ ಬಿಲ್ಡಿಂಗ್ ಇರಬೇಕು, ನೈಋತ್ಯದಲ್ಲಿ ಖಾಲಿ ಇದೆ. ಸೊ ಆಗ್ನೇಯದಲ್ಲಿ ಅಲ್ಲಿ ಒಂದು ಅಗ್ನಿ ಇರಬೇಕು ಅಲ್ಲೆಲ್ಲ. ಸೊ ಆ ಬಾಯ್ಲರ್ಸು ಅಗ್ನಿ ದಿಕ್ಕಲ್ಲಿರಬೇಕು, ಅಗ್ನಿ ದಿಕ್ಕಲ್ಲಿ ಬಾಯ್ಲರ್ಸ್ ಇಲ್ಲ. ವಾಸ್ತುಗೆ ಏನೇನು ಇರಬೇಕು, ಎಲ್ಲೆಲ್ಲಿ ಇರಬೇಕು ಅಂತ ಏನು ಹೇಳ್ತೀವಿ ಅದಕ್ಕೆ 100% ತದ್ವಿರುದ್ಧವಾಗಿ ಅದಿದೆ. ಓಕೆ. ಆದರೆ ಆ ರೈಸ್ ಮಿಲ್ ಇರ್ತಕ್ಕಂಥ 4 ಜನ ಪಾರ್ಟ್ನರ್ಸು ನಮ್ಮ ಸಿರುಗುಪ್ಪದಲ್ಲಿ ಟಾಪ್. ಆ ತಂದೆ ಒಂದು ಮನೆ ಕಟ್ಟಿಸಿದ್ದ. ಓಕೆ. ಆ ಕಾಲದಲ್ಲಿ ವಾಸ್ತು ಬ್ರಹ್ಮ ಅಂತ ಅಂದೇಳ್ಬಿಟ್ಟು ಮೆಡ್ರಾಸಿಂದ ಫೇಮಸ್ಸು ಒಬ್ಬ ವಾಸ್ತು ಶಾಸ್ತ್ರಜ್ಞ, ಅವ್ರನ್ನ ಕರೆಸಿಬಿಟ್ಟು ಅವರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಮನೆ ಕಟ್ಟಿಸಿದ್ರು. ಅವರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಒಂದು ರೈಸ್ ಮಿಲ್ ಹಾಕಿದ್ರು ಅವರು. ಅಂದರೆ ಎಲ್ಲೆಲ್ಲಿ ಏನಿರಬೇಕು ಓಕೆ ಅದೆಲ್ಲವನ್ನು ಇಟ್ಕೊಂಡು ಹಾಕಿದರು. ಆ ಮನೆ ಫೇಲು, ಆ ರೈಸ್ ಮಿಲ್ ಫೇಲು. ಆ ಮನೆಗಳು ಅವೆಲ್ಲ ತೋರಿಸ್ಕೊಂಡು ಬಂದೆ. ಅಷ್ಟೊತ್ತಿಗಾಗಲಿ ಸಾಯಂಕಾಲ ಆಗಿತ್ತು. ನಾವಲ್ಲೇ ರೂಮ್ ಮಾಡಿದ್ವಿ ಅಲ್ಲೇ. ನನಗೆ ಸಾಕಾಗಿದೆ, ಸ್ವಲ್ಪ ನಾನು ರೆಸ್ಟ್ ತೊಗೋಬೇಕು. ಗುರುಗಳೇ ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಇಲ್ಲ, ನಾನು ಸಾಯಂಕಾಲ ನೀನು ರೂಮಿಗೆ ಬಾ ಮಾತಾಡೋಣ ಅಂತ. ಸರಿ ಅಂದ್ಬಿಟ್ಟು ಅವ್ರನ್ನೆಲ್ಲ ರೂಮಿಗೆ ಬಿಟ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಕ್ಕೆ ಬಿಟ್ಟು ಆಮೇಲೆ ನಾನು ಮತ್ತೆ ಒಂದು 8 ಗಂಟೆಗೆ ಹೋದೆ. ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ. ನಾನು ಕೂಡ ಅದ್ರ ಬಗ್ಗೆ ಅನ್ವೇಷಣೆ ಮಾಡಬೇಕಲ್ಲ. ಸೊ ನನಗೆ ಪ್ರಶ್ನೆಗಳೇ ಉಳಿದ, ಯಾರಾದರೂ ನಾಳೆ ಬಂದಿದ್ದನ್ನು ಕೇಳಿದ್ರೆ ನಾನು ಏನಂತ ಹೇಳಿ. ಹೌದು ಅಂತ. ಅದಕ್ಕಾಗಿ ನನಗೆ ಇವತ್ತು ನಾನು ನಿಮಗೆ ತೋರಿಸಿರ್ತಕ್ಕಂಥ ಅನುಮಾನ ಸ್ತರಗಳಂತೇನು ಕರಿತೀವಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದರ ಬಗ್ಗೆ ನಿಮ್ಮ ಉತ್ತರ ಏನು. ಅಂದರೆ ಅವ್ರು ಫಸ್ಟ್ ಬಾಗಿಲು ಕಡೆ ನೋಡಿದ್ರು, ಬಾಗಿಲು ಹಾಕಿತ್ತು. ನನಗೂ ಗೊತ್ತಿಲ್ಲ ಕಾಣೋದೇನಂತ. ನನಗೆ ಇದ್ರ ಬಗ್ಗೆ ಯಾರನ್ನ ಕೇಳಬೇಕು, ಯಾಕಂದರೆ ಮೇನು ಒಬ್ಬ ವಾಸ್ತು ಪಂಡಿತ ಅಂತ ಅಂದವರೇ ಈ ಥರ ಹೇಳಿದ ಮೇಲೆ ಯಾರನ್ನ ಕೇಳಬೇಕು. ಸೊ ಇದು ಅಲ್ಲಿಂದ ನನಗೆ ವಾಸ್ತು ಮೇಲೆ ಸ್ವಲ್ಪ ಡೌಟ್ ಬರೋಕ್ಕೆ ಶುರುವಾಯಿತು. ಒಂದು ಹೌಸಿಂಗ್ ಕಾರ್ಪೊರೇಷನ್ ಅಂತ ಸ್ಟಾರ್ಟ್ ಮಾಡಿದೆ, ಅಂದರೆ ವಿಲ್ಲಾಸ್ ಕಟ್ಸೋದಕ್ಕೆ. ಅಂದರೆ ನಾನು ರೈಸ್ ಬಿಸ್ನೆಸ್ನಿಂದ ಮತ್ತೆ ನನ್ನ ಬಿಲ್ಡರ್ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ನಾನು ಇಳಿದು ನಮ್ಮೂರಲ್ಲಿ ನಾವು ಒಂದು 200 ವಿಲ್ಲಾಸ್ ಕಟ್ಸ್ಬೇಕಂತ ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇಟ್ ಇಸ್ ಎ ಬಿಗ್ ಪ್ರಾಜೆಕ್ಟ್. ಸೊ ಆ ವಿಲ್ಲಾ ಹೆಂಗೆ ಕಟ್ಸ್ಬೇಕು, ಓಕೆ, ಅದಕ್ಕೆ ವಾಸ್ತು ಬೇಕು, ಯಾಕಂದರೆ ಎಲ್ಲರೂ ವಾಸ್ತು ಕೇಳ್ತಾರೆ. ಆಗ ಮತ್ತೆ ನನಗೆ ವಾಸ್ತು ಬಗ್ಗೆ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್. ಅಲ್ಲಿ ಇಂಟ್ರೆಸ್ಟ್ ಅಂದ್ರೇನು, ರಿಯಲ್ ಏನು, ವಾಟ್ ಈಸ್ ರಿಯಲ್ ಇನ್ ದಟ್, ರಿಯಾಲಿಟಿ ಅನ್ನೋದ್ರಲ್ಲಿ ತಿಳ್ಕೊಬೇಕು ಅಂತ. ಆಗ ನನಗೆ ಕೈಲಿ ಸಿಕ್ಕಂಥ ಪುಸ್ತಕ ವಿಶ್ವಕರ್ಮ ಪ್ರಕಾಶ ಅಂತ. ಮಹಾಭಾರತದಲ್ಲಿ ಮಹೇಸಭಾ ಅಂತ ಬರುತ್ತೆ. ಮಹೇಸಭಾದ ನಿರ್ಮಾಣಕರ್ತ ಯಾರು? ವಿಶ್ವಕರ್ಮ. ರಾವಣನ ಪ್ಯಾಲೇಸ್ ಕಟ್ಟಿರ್ತಕ್ಕಂಥವ್ರು ಯಾರು? ವಿಶ್ವಕರ್ಮ. ಇವತ್ತು ಆರ್ಕಿಟೆಕ್ಟ್ ಅಂತ ಏನು ಕರಿತೀವಿ, ಆರ್ಕಿಟೆಕ್ಚರ್ ಅಂತ ಏನು ಕರಿತೀವಿ, ಆರ್ಕಿಟೆಕ್ಟ್ ಅಂತ ಏನು ಕರಿತೀವಿ, ಅವರ ಎಲ್ಲರ ಗುರು ಯಾರಪ್ಪ ಅಂದರೆ ವಿಶ್ವಕರ್ಮ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ಇವತ್ತಿನ ದಿವಸ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರಿದ್ದಾರೆ. ನಿಮ್ಮೆಲ್ಲರಿಗೂ ವಾಸ್ತು ಬಗ್ಗೆ ತುಂಬ ಕುತೂಹಲ ಇದೆ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೆಚ್ಚು ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಕೂಡ ಎಲ್ಲರಿಗೂ ಇದೆ. ಸೊ ಹಾಗಾದರೆ ವಾಸ್ತು ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಚರ್ಚೆ ಮಾಡೋಣ. ವೆಲ್ಕಮ್ ಟು KBR ಮ್ಯೂಸಿಂಗ್ ಸರ್. ಥ್ಯಾಂಕ್ ಯು ಸರ್. ವಾಸ್ತು ಅಂದರೆ ಏನು? ಆಮೇಲೆ ಅದು ವಾಸ್ತು
ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಹುಟ್ಟಿದ್ದೆ ಯಾವಾಗ? ಫಸ್ಟ್ ಇದನ್ನು ತಿಳ್ಕೊಬೇಕಂತ ಇಂಟ್ರೆಸ್ಟ್ ಹುಟ್ಟಿದ್ದು ಯಾಕೆ ಅಂತ ಹೇಳ್ತೀನಿ, ಆಮೇಲೆ ವಾಸ್ತು ಅಂದರೆ ಏನಂತ ಮಾತಾಡೋಣ. ಶೋರ್. 1995 ನನಗೆ ಆಗಲೇ ಮದುವೆ ಆಗಿತ್ತು. ಸೊ ನನ್ನ ಶ್ರೀಮತಿಯವರ ತಾತ ಅವರ ಮನೆಗೆ, ಅವ್ರ ಊರಲ್ಲಿ ಅವ್ರ ಮನೆಗೆ ಒಬ್ಬ ವಾಸ್ತು ಪಂಡಿತನ ಕರೆಸಿದರು. ಅವ್ರ ಹೆಸರು ಗೌರು ತಿರುಪತಿ ರೆಡ್ಡಿ ಅಂತ, ಆಂಧ್ರದಲ್ಲಿ ಫೇಮಸ್ ವಾಸ್ತು ಸ್ಪೆಷಲಿಸ್ಟ್ ಅವರು. ಓಕೆ. ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇವತ್ತು ವಾಸ್ತು ಇಷ್ಟೊಂದು ಪ್ರಚಲಿತವಾಗೋದಕ್ಕೆ ಕಾರಣ ಅವರೇನೆ. ಗೌರು ತಿರುಪತಿ ರೆಡ್ಡಿ ಅನ್ನೋರೇ ಇಷ್ಟೊಂದು ಪ್ರಚಲಿತವಾಗಿ ವಾಸ್ತುವನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋದಕ್ಕೆ ಕಾರಣ ಅವರೇ. ಯಾಕಂದರೆ ಅಂದಿನ ದಿನಗಳಲ್ಲಿ ವಾಸ್ತು ಇನ್ನೂ ಅವಾಗವಾಗಿನ ವಾಸ್ತು ಪ್ರಾರಂಭ ಆಗಿತ್ತು ಅಂತ ಅನ್ಬೋದು. ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೊಗೊಂಡೋದ್ರು ಅವರು. ಓಕೆ. ನಾನು ಆ ಊರಲ್ಲಿದ್ದೆ ಅವತ್ತು. ಅವರು ಅವತ್ತು ಬಂದರು. ಪದುಟೂರು ಅವ್ರ ಊರ ಹೆಸರು. ಓಕೆ. ಅದು ಬಂದು ಕಡಪ ಹತ್ರ ಬರುತ್ತೆ, ಕಡಪ ಡಿಸ್ಟಿಕಲ್ಲಿ ಬರುತ್ತೆ ಪದುಟೂರು ಅಂತ. ಅಲ್ಲಿಂದ ಅವ್ರನ್ನ ಕರೆಸಿದರು. ಅವರು ಬಂದರು. ಬಂದಮೇಲೆ ನಾವೆಲ್ಲ ಮನೇಲಿದ್ವಿ. ಬಂದು ಮನೆಯನ್ನು ಚೆಕ್ ಮಾಡಿದರು. ಆ ಮನೆ ಹಳೆ ಕಾಲದ ಮನೆ. ಹಳೆ ಕಾಲದ ಮನೆ ಅಂತಂದರೆ ಅಂಕಣದ ಮನೆ ಅಂತ ಕರೀತಾರೆ. ಅಂಕಣ ಅಂದರೆ ಒಂದೊಂದು ಎತ್ತಿನ ಅಂಕಣ, ಆಮೇಲೆ ಇದು ಒಂದೊಂದು ಅಂಕಣಗಳಿರ್ತವೆ. 8 ಅಡಿನೋ 16 ಅಡಿನೋ ಎಷ್ಟು ಬರುತ್ತೆ ಅಂಕಣ ಅಂತ. ಆ ಅಂಕಣ ಒಂದೊಂದು ಅಂಕಣಗಳನ್ನು ಸೇರಿಸ್ಬಿಟ್ಟು 5 ಅಂಕಣ, 8 ಅಂಕಣ, 10 ಅಂಕಣದ ಮನೆ, ಈ ಥರ ಅಂಕಣದ ಮನೆ ಅಂತ ಕರಿತಾಯಿದ್ರು ಹಿಂದಿನ ಕಾಲದಲ್ಲಿ. ಓಕೆ. ಆ ಮನೆಗೆ ಅವ್ರನ್ನ ಕರೆಸಿದ್ರು. ಅವ್ರು ಬಂದರು. ನಮ್ಮ ಶ್ರೀಮತಿಯವರ ಅಜ್ಜ ಹೊಲಕ್ಕೆ ಹೋಗಿದ್ದರು. ಅವ್ರು ಇರಲಿಲ್ಲ ಅವ್ರು ಬಂದಾಗ. ನಾವೆಲ್ಲ ಇದ್ವಿ. ಬಂದಮೇಲೆ ಅವರೆಲ್ಲ ಮನೆಯನ್ನು ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ಮೇಲೆ ಅವರು ಕೂತ್ಕೊಂಡು ಈ ಮನೆಯ ಒಂದು ಹಿರಿಯನಿಗೆ 2 ಮದುವೆ ಆಗಿರಬೇಕು ಅಂತ ಕೇಳಿದರು. ಅವರು ಅಂದರೆ ನನ್ನ ಶ್ರೀಮತಿಯ ಸೋದರ ಮಾವ ಅವರು, ಇಲ್ಲ ನಮ್ಮ ತಂದೆ ಒಂದೇ ಮದುವೆ ಆಗಿರೋದು, ನಾವು ಇರೋದು 3 ಜನ ಮಕ್ಕಳು, ನಮ್ಮ ತಂದೆ ಒಂದೇ ಮದುವೆ ಆಗಿರೋದು, ಇದೆಲ್ಲ 2 ಮದುವೆ ಆಗಿರುತ್ತೆ ಅಂತ ಹೇಳಿದ್ರು. ಅವರು ಇರಲಿಲ್ಲ ಅಲ್ಲಿ. ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅವ್ರು ಬಂದರು ಹೊಲದಿಂದ. ಬಂದಮೇಲೆ ನಾವು ಚರ್ಚೆ ಮಾಡ್ತಾಯಿದ್ವಿ ಅವ್ರ ಹತ್ರ, ಏನೇನೋ ಹೇಗೆ ಅಂತೆಲ್ಲ ಚರ್ಚೆ ಮಾಡ್ತಾಯಿದ್ವಿ. ಅಷ್ಟರೊಳಗೆ ಅವ್ರು ಬಂದರು. ಬಂದಮೇಲೆ ನಮ್ಮ ಶ್ರೀಮತಿ ಸೋದರ ಮಾವ ಅವರಿಗೆ ಹೇಳಿದರು, ಅವ್ರ ತಂದೆ ಹೇಳಿದರು, ಇವರು ನಿಮಗೆ 2 ಮದುವೆ ಆಗಿರಬೇಕು ಅಂತ ತುಂಬ ಕರಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನಾವೆಲ್ಲ ಹೇಳಿದ್ವಿ ನಮ್ಮಮ್ಮ ಒಬ್ಬಳೇ ಇರೋದು, ನಾವು 3 ಜನ ಮಕ್ಕಳು ಅಷ್ಟೇ ಅಂತ ಹೇಳಿದ್ವಿ, ನಿಮಗೆ 2 ಮದುವೆ ಆಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ನಕ್ಕು, ಹೌದು ನನಗೆ 2ನೇ ಮದುವೆ ಆಗಿರೋದು, ನಿಮ್ಮಮ್ಮ 2ನೇ ಹೆಂಡತಿ, ನನ್ನ ಮೊದಲೇ ಮದುವೆ ಆಗಿತ್ತು, ಆದಮೇಲೆ ಅವರು 3 ತಿಂಗಳಲ್ಲಿ ತೀರ್ಕೊಂಡ್ರು. ಮದುವೆ ಆದ 3 ತಿಂಗಳಲ್ಲಿ ತೀರ್ಕೊಂಡ್ರು. ಆಮೇಲೆ ನಿಮ್ಮಮ್ಮನ 2ನೇ ಮದುವೆ ಮಾಡ್ಕೊಂಡಿರೋದು. ಈವನ್ ಈ ವಿಷಯ ನಿಮ್ಮಮ್ಮನಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರು ಅವರು. ನನಗೆ ಆ ಒಂದು ಕ್ಷಣ ಎಂಥ ಶಾಕ್ ಹೊಡಿತು, ಕರೆಂಟ್ ಶಾಕ್ ಹೊಡಿತು ಅಂತ ಹೇಳ್ತಾರಲ್ಲ ಆ ಥರ ಕರೆಂಟ್ ಶಾಕ್ ಹೊಡೆದಂಗೆ ಶಾಕ್ ಹೊಡಿತು. ಅದು ಹೆಂಗೆ ಸಾಧ್ಯ? ಯಾಕಂದರೆ ಇವರು ಯಾರಿಗೂ ಹೇಳಿಲ್ಲ, ಇವರು ಸೀಕ್ರೆಟ್ನ ಬಿಟ್ಕೊಟ್ಟಿಲ್ಲ. ಬಟ್ ಈ ವಾಸ್ತು ಶಾಸ್ತ್ರಜ್ಞ ಬಂದಿದ್ದಾರೆ, ಅವ್ರ ಮನೆಯೆಲ್ಲ ತಿರುಗಾಡಿಬಿಟ್ಟು ಟಕ್ ಅಂತಂದೇಳಿ ಇವ್ರಿಗೆ 2ನೇ ಮದುವೆ ಆಗಿದೆ ಅಂತ ಅದು ಹೆಂಗೆ ಹೇಳಿದರು ಅಂದ್ಬಿಟ್ಟು ನನಗೆ ಅಲ್ಲಿಂದ ಆ ವಾಸ್ತುಶಾಸ್ತ್ರದ ಮೇಲೆ ಕುತೂಹಲ ಸ್ಟಾರ್ಟ್ ಆಯಿತು. ಅದನ್ನು ತಿಳ್ಕೊಬೇಕು. ನಾನು ಯಾವುದೇ ಒಂದು ತಿಳ್ಕೊಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ನಾನು ನಿನ್ಗೆ ಗೊತ್ತು, ನಾನು ಅದರ ಡೀಪಾಗಿ ಹೋಗ್ತೀನಿ, ಅದರ ಬಿಡಲ್ಲ, ತಿಳ್ಕೊತೀನಿ ಆ ಥರ. ಆ ಥರ ನಾನು ಅಲ್ಲಿಂದ ಅವರನ್ನು ಹಿಡ್ಕೊಂಡೆ. ಯಾರು? ಗೌರು ತಿರುಪತಿ ರೆಡ್ಡಿ ಅವ್ರನ್ನ ನಾನು ಹಿಡ್ಕೊಂಡೆ. ಅಲ್ಲಿಂದ ಅದನ್ನು ವಾಸ್ತು ಬಗ್ಗೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ಮೇಲೆ ಇದೊಂಥರ ವಾಸ್ತು ಒಂದು ಸ್ಟಡಿ ಮಾಡಿದ್ಮೇಲೆ ಒಂದು ಹುಚ್ಚು ಅಂತ ಬರುತ್ತೆ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊತಾ ಹೋದಂಗೆ ನೀವು ಯಾರೇ ಮನೆಗೆ ಹೋಗಲಿ ಫಸ್ಟ್ ಚೆಕ್ ಮಾಡ್ತಾರೆ ಮನೇನ. ಆ ಮನೇಲಿ ಕಿಟಕಿ ಎಲ್ಲಿದೆ, ಬಾಗಿಲೆಲ್ಲಿದೆ, ಯಾವ ಕಡೆ ತಿರುಗಾಡ್ತಾರೆ, ಈ ಮನೆ ಯಾವ ದಿಕ್ಕಲ್ಲಿದೆ, ಯಾವ ದಿಕ್ಕು ಜಾಸ್ತಿ ಬೆಳೆದಿದೆ, ಇವೆಲ್ಲ ಒಂದು ಹುಚ್ಚು ತಲೆಯಲ್ಲಿ ಬಂದ್ಬಿಡುತ್ತೆ. ನನಗೆ 95ರಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ವಾಸ್ತು ಇದನ್ನೋದನ್ನು ತಿಳ್ಕೊತಾ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು, ಅವರ ಒಂದು ಸಹವಾಸ, ಅವ್ರನ್ನೇನಾದ್ರು ಪ್ರಶ್ನೆ ಕೇಳೋದು, ತಿಳ್ಕೊಳ್ಳೋದು, ಈ ಥರ ಮಾಡ್ತಾ ವಾಸ್ತುನ ನಾನೊಂದು ವ್ಯಾಸ್ಟಾಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಮ್ಮ ಸಿರುಗುಪ್ಪದಲ್ಲಿ ನನ್ನನ್ನು ಸ್ವಲ್ಪ ಹೇಳೋಕ್ಕೆ ಶುರು ಮಾಡಿದ್ಮೇಲೆ ನಾನು ಕರೆಯೋಕ್ಕೆ ಶುರು ಮಾಡಿದರು. ಇದು ಬಂದು ನೋಡಿ, ಅದು ಬಂದು ನೋಡಿ ಅಂತ. ನಾನು ಹೋಗೋದು, ಅದನ್ನೆಲ್ಲ ಚೆಕ್ ಮಾಡೋದು, ಇದು ಹಿಂಗೆ, ಈ ದಿಕ್ಕಲ್ಲಿ ಇದಿರಬಾರ್ದು, ಇಲ್ಲಿರಬಾರ್ದು ಅಂತ ಎಲ್ಲ ಹೇಳ್ತಾ ಬರೋದು. ಈ ಥರ ನಾನು ಒಬ್ಬ ವಾಸ್ತು ಪಂಡಿತನಾಗಿ ನಮ್ಮೂರಲ್ಲಿ ಸೃಷ್ಟಿ ಆದೆ. ಆದ ಮೇಲೆ ಏನಾಯಿತು, ನನಗೆ ಈ ವಾಸ್ತುನ ಪೂರ್ತಿ ಇನ್ನೂ ಡೀಪಾಗಿ ತಿಳ್ಕೊಬೇಕು ಅನ್ನೋ ಇದರಿಂದ 1996ಅಲ್ಲಿ ನಾನು ರೈಸ್ ಮಿಲ್ ಹಾಕಬೇಕು ಅಂತ ಒಂದು ಪ್ಲಾನ್ ಮಾಡಿದೆ.
ಓಕೆ. ಸೊ ಜಾಗ ತೊಗೊಂಡ್ವಿ, ರೈಸ್ ಮಿಲ್ ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಗ ಎಲ್ಲ ರೈಸ್ ಮಿಲ್ಗಳನ್ನು ಚೆಕ್ ಮಾಡೋಣ ಹೇಗೆ ಇದ್ದಾವೆ. ನಮ್ಮೂರಲ್ಲಿ ತುಂಬ ರೈಸ್ ಮಿಲ್ಸ್ ಇದ್ದಾವೆ. ನಾನು 96 ನಮ್ಮೂರಲ್ಲಿ 30-40 ರೈಸ್ ಮಿಲ್ಸ್ ಇದ್ವು. ಸೊ ಎಲ್ಲ ರೈಸ್ ಮಿಲ್ಗಳು ನಾವು ಅಷ್ಟೊತ್ತಿಗೆ ರೈಸ್ ಮಿಲ್ ಕ್ರಷ್ ಮಾಡಿಸ್ತಾ ಇದ್ವಿ, ಅಕ್ಕಿ ಎಲ್ಲ ಮಾಡ್ತಾಯಿದ್ವಿ. ಬಟ್ ಕೆಲವು ರೈಸ್ ಮಿಲ್ ನಾನು ಹೋಗಿರಲಿಲ್ಲ. ಓಕೆ. ನನಗೆ ಈ ವಾಸ್ತುನ ಒಂದು ತಲೆಯಲ್ಲಿ ಇಟ್ಕೊಂಡು ರೈಸ್ ಮಿಲ್ನ ಅಡ್ಡಾಡಕ್ಕೆ ಶುರು ಮಾಡಿದೆ. ಆಗ ನನಗೆ ವಿಶೇಷವಾಗಿ ಗಮನ ಸೆಳೆದಿದ್ದೇನು ಅಂತಂದರೆ, ನಮ್ಮೂರಲ್ಲಿ ಒಂದು ರೈಸ್ ಮಿಲ್ ಇದೆ, ಆ ಹೆಸರು ಹೇಳೋದು ಬೇಡ, ಓಕೆ, ಇವತ್ತಿಗೂ ಆ ರೈಸ್ ಮಿಲ್ ಇದೆ. ಆ ರೈಸ್ ಮಿಲ್ಲಲ್ಲಿ 4 ಜನ ಪಾಲುದಾರರು, ಓಕೆ, ಪಾರ್ಟ್ನರ್ಸ್ ಅಂತ ಕರಿತೀವಿ, 4 ಜನ ಪಾರ್ಟ್ನರ್ಸು. ಆ ರೈಸ್ ಮಿಲ್ ಹೆಂಗಿದೆ ಅಂತಂದರೆ, ನಾವು ಏನು ವಾಸ್ತು ಅಂತ ಏನು ಕರಿತೀವಿ ಅದಕ್ಕೆ 100% ತದ್ವಿರುದ್ಧವಾಗಿ ಹೇಗಿರಬೇಕು ಆಗಿದೆ. ಫುಲ್ ಅಪೋಸಿಟ್. ಎಲ್ಲಿ ಏನಿರಬಾರ್ದು ಅಲ್ಲದಿದೆ. ಓಕೆ. ಈಶಾನ್ಯದಲ್ಲಿ ಖಾಲಿ ಇರಬೇಕು. ಟೋಟಲ್ ಮಿಷನರಿ ಬಿಲ್ಡಿಂಗ್ ಎಲ್ಲ ಈಶಾನ್ಯದಲ್ಲಿದೆ. ಸೊ ನೈಋತ್ಯದಲ್ಲಿ ಬಿಲ್ಡಿಂಗ್ ಇರಬೇಕು, ನೈಋತ್ಯದಲ್ಲಿ ಖಾಲಿ ಇದೆ. ಓಕೆ. ಓಕೆ. ಸೊ ಆಗ್ನೇಯದಲ್ಲಿ ಅಲ್ಲಿ ಒಂದು ಅಗ್ನಿ ಇರಬೇಕು. ಅಲ್ಲೆಲ್ಲ ನಾವು ರೈಸ್ಗೆ ಸ್ಟೀಮ್ ಹಾಕ್ತೀವಿ. ಸೊ ಆ ರೈಸ್ ಮಿಲ್ ಬಾಯ್ಲರ್ಸ್ ಇರ್ತವೆ. ಆ ಬಾಯ್ಲರ್ಸ್ನಿಂದ ನಾವು ಸ್ಟೀಮ್ ತೊಗೊಂಡು ಸ್ಟೀಮ್ ಮಾಡ್ತೀವಿ ಅದನ್ನು. ಸೊ ಆ ಬಾಯ್ಲರ್ಸು ಅಗ್ನಿ ದಿಕ್ಕಲ್ಲಿರಬೇಕು. ಅಗ್ನಿ ದಿಕ್ಕಲ್ಲಿ ಬಾಯ್ಲರ್ಸ್ ಇಲ್ಲ. ಓಕೆ. ಅಂದರೆ ನೀವು ಏನು ತೊಗೊಳ್ತೀರಾ, ವಾಸ್ತುಗೆ ಏನೇನು ಇರಬೇಕು, ಎಲ್ಲೆಲ್ಲಿ ಇರಬೇಕು ಅಂತ ಏನು ಹೇಳ್ತೀವಿ ಅದಕ್ಕೆ 100% ತದ್ವಿರುದ್ಧವಾಗಿ ಅದಿದೆ. ಓಕೆ. ಆದರೆ ಆ ರೈಸ್ ಮಿಲ್ ಇರ್ತಕ್ಕಂಥ 4 ಜನ ಪಾರ್ಟ್ನರ್ಸು ನಮ್ಮ ಸಿರುಗುಪ್ಪದಲ್ಲಿ ಟಾಪು. ಒಬ್ಬರು MLA ನಮ್ಮ ಸಿರುಗುಪ್ಪಕ್ಕೆ. ಓಕೆ. ಅದರಲ್ಲಿ ಇನ್ನೂ 2 ಒಳ್ಳೆ ವ್ಯಾಪಾರಸ್ಥರು. ಅವ್ರು ಎಂಥ ವ್ಯಾಪಾರಸ್ಥರು ಅಂತಂದರೆ, ಅವರ ಅಕ್ಕಿ ಆಗಲೇ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಓಕೆ. ಬೇರೆ ಸ್ಟೇಟ್ಗೆ ಎಕ್ಸ್ಪೋರ್ಟ್. ಇನ್ನೊಬ್ರು ಇದ್ದಾರೆ, ಅವ್ರೇನು ವ್ಯಾಪಾರ ಏನು ಮಾಡಲ್ಲ, ಬಟ್ ಅವರು ಎಲ್ಲ ಆರ್ಥಿಕವಾಗಿ ಎಲ್ಲ ರೀತಿಯಾಗಿ ಭಾಳ ಚೆನ್ನಾಗಿದ್ದಾರೆ. ಅಂದರೆ 4 ಜನ ಪಾರ್ಟ್ನರ್ಸ್ ತುಂಬ ಚೆನ್ನಾಗಿದ್ದಾರೆ. ಆಯಿತಾ. ನನಗೆ ಇದೊಂಥರ ಗರ ಬಡ್ದಂಗೆ ಆಯಿತು. ಏನಪ್ಪ ಇದು ಏನು ಮಾಡಬೇಕು ಅಂತ. ಆಮೇಲೆ ಅದರಿಂದ ಇವ್ರ ಮನೆಗಳು ಹೆಂಗಿದ್ದಾವೆ ಅಂತ ನೋಡಕ್ಕೆ ಹೋದೆ ನಾನು. ಯಾಕಂದರೆ ನಾನು ಬರೀ ಇಂಡಸ್ಟ್ರಿ ನೋಡ್ತಾ ಇದ್ದೀನಿ, ಅವ್ರ ಮನೆಗಳು ಹೆಂಗಿದ್ದಾವೆ. ಆ 4 ಜನ ಪಾರ್ಟ್ನರ್ಸ್ನ ಮನೆಗಳನ್ನು ಚೆಕ್ ಮಾಡಿದೆ. ಯಾವ ಒಂದು ಮನೆಗಳು ಕೂಡ ವಾಸ್ತುಗೆ ಸರಿಯಾಗಿಲ್ಲ, ಎಲ್ಲವೂ ದೋಷಪೂರಿತವಾಗಿದ್ದಾವೆ. ಓಕೆ. ಆಯಿತಾ. ಆಮೇಲೆ ಆ ಮನೆಗಳನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಆ 4 ಜನ ಪಾರ್ಟ್ನರ್ಸ್ನ ತಂದೆ ಒಬ್ಬರಿದ್ದಾರೆ, ಇವರು ಬೇರೆ ಬೇರೆ ಆಗಿದ್ದಾರೆ ಆಗಲೇ. ಆ ತಂದೆ ಒಂದು ಮನೆ ಕಟ್ಟಿಸಿದ್ದ. ಓಕೆ. ಆ ಕಾಲದಲ್ಲಿ ವಾಸ್ತು ಬ್ರಹ್ಮ ಅಂತ ಅಂದೇಳ್ಬಿಟ್ಟು ಮೆಡ್ರಾಸಿಂದ ಫೇಮಸ್ಸು ಒಬ್ಬ ವಾಸ್ತು ಶಾಸ್ತ್ರಜ್ಞ, ಅವ್ರನ್ನ ಕರೆಸಿಬಿಟ್ಟು ಅವರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಮನೆ ಕಟ್ಟಿಸಿದ್ರು. ಅವರು ಯಾವ ರೀತಿ ಹೇಳ್ತಾರೆ ಅದೇ ರೀತಿ ಒಂದು ರೈಸ್ ಮಿಲ್ ಹಾಕಿದ್ರು ಅವರು. ಅಂದರೆ ಎಲ್ಲೆಲ್ಲಿ ಏನಿರಬೇಕು ಓಕೆ ಅದೆಲ್ಲವನ್ನು ಇಟ್ಕೊಂಡು ಹಾಕಿದರು. ಆ ಮನೆ ಫೇಲು, ಆ ರೈಸ್ ಮಿಲ್ ಫೇಲು. 100% ವಾಸ್ತು ಪಂಡಿತನ ಕರೆಸಿಬಿಟ್ಟು ಕಟ್ಟಿಸಿರ್ತಕ್ಕಂಥ ಮನೆ, 100% ವಾಸ್ತು ಪಂಡಿತನ ಇಟ್ಕೊಂಡು ಹಾಕಿರ್ತಕ್ಕಂಥ ರೈಸ್ ಮಿಲ್ಗಳು ಫೇಲ್. ಯಾವುದೇ ವಾಸ್ತುಗೆ ಇಲ್ಲದಂಥ ರೈಸ್ ಮಿಲ್ಲು, ಯಾವುದೇ ವಾಸ್ತುಗೆ ಇಲ್ಲದಂಥ ಮನೆ ಸಕ್ಸಸ್. ಅಂದರೆ ಇದ್ರ ಹಿಂದೆ ಏನು ವರ್ಕ್ ಆಗ್ತಾ ಇರ್ಬೋದು. ಅವಾಗ ಏನು ಮಾಡಿದೆ ನಾನು, ನನಗಿದು ಅರ್ಥ ಆಗಲಿಲ್ಲ. ಸೊ ನಾನೇನು ಮಾಡಿದೆ, ಡೈರೆಕ್ಟಾಗಿ ನಮ್ಮ ಗುರುಗಳು ಯಾರು ಗೌರು ತಿರುಪತಿ ರೆಡ್ಡಿ ಅವರಿಗೆ ಫೋನ್ ಮಾಡಿದೆ. ಆವಾಗಿನ್ನ ಮೊಬೈಲ್ ಫೋನ್ ಇರಲಿಲ್ಲ, STD ಇತ್ತು. STD ಫೋನ್ ಮಾಡಿದೆ. ಅವ್ರು ಏನಂತ ಹೇಳಿದ್ರು ಅಂದರೆ, ಇದು ಯಾಕೆ ಬಂದು ನಿನಗೆ ಈ ಅನುಮಾನ ಅಂತ ಕೇಳಿದ್ರು. ಇಲ್ಲ ಗುರುಗಳೇ, ನಾನು ರೈಸ್ ಮಿಲ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ, ಹಾಗಾಗಿ ನನಗೆ ರೈಸ್ ಮಿಲ್ ಚೆಕ್ ಮಾಡಿದಾಗ ಇದು ಬಂತು ಅಂತಂದ್ರೆ, ನೀವು ದಯವಿಟ್ಟು ಬರಬೇಕು ಇದನ್ನು ಚೆಕ್ ಮಾಡಿ. ಯಾಕಂದರೆ ನಾನು ಅವ್ರಿಗೆ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನೀವು ಬರಬೇಕು ಡೈರೆಕ್ಟು. ಸರಿ. ಅವ್ರೇನಂದರು, ನಾನು ಒಂದೇ ರೈಸ್ ಮಿಲ್ ಆದರೆ ಬರಲ್ಲ, ನನಗೆ ಇಷ್ಟು ಫೀಸ್ ಇರಬೇಕು. ನೀನು ಯಾರ ಮನೆ, ಬೇರೆ ಬೇರೆ ಮನೆಗಳು, ರೈಸ್ ಮಿಲ್ಗಳು, ಯಾರಿಗೇನು ಹೇಳ್ತೀಯೋ ಗೊತ್ತಿಲ್ಲ, ಒಂದಕ್ಕೆ ಇಷ್ಟು ಫೀಸ್ ಅಂತ ಇಟ್ಕೋ, ನನಗಿಷ್ಟು ಬೇಕು, ಹಾಗಾದರೆ ಬರ್ತೀನಿ ನಾನು, ಇಷ್ಟು ದೂರ ನಾನು ಯಾಕೆ ಬರಲಿ ಅಂತ. ಸರಿ ಅಂದ್ಬಿಟ್ಟು ನಾನು ಅಲ್ಲಿರ್ತಕ್ಕಂಥ ರೈಸ್ ಮಿಲ್ಲರ್ ಸ್ವಲ್ಪ ಅದ್ರ ವಾಸ್ತುದ ಬಗ್ಗೆ ಸ್ವಲ್ಪ ಹುಚ್ಚಿಡಿಸಿ ಸ್ವಲ್ಪ ಇಷ್ಟೆಲ್ಲ ಕಲೆಕ್ಟ್ ಮಾಡಿ ದುಡ್ಡು, ನಮ್ಮ ರೈಸ್ ಮಿಲ್ ಅಲ್ಲದೆ ನಮ್ಮ ಮಾವನವ್ರದ್ದು, ಅವ್ರದ್ದು, ಇವ್ರದ್ದು ಎಲ್ಲ ಒಂದು 8-10 ರೈಸ್ ಮಿಲ್ಗಳೆಲ್ಲ ಇಟ್ಕೊಂಡು, ಕೆಲವು ಮನೆಗಳು ಇಟ್ಕೊಂಡು, ಇಷ್ಟು ಫೀಸ್ ಒಂದು 50,000 60,000 ಎಷ್ಟು ಫೀಸ್ ಇಟ್ಕೊಂಡು ಎಲ್ಲರದ್ದು ಸೇರಿ ಅವ್ರನ್ನ ಕರೆಸಿದೆ. ಎಲ್ಲರದು ಮುಗೀತು. ನನಗೆ ಇದ್ದದ್ದು ಕ್ಯೂರಿಯಾಸಿಟಿ, ಈ ಮನೆಗಳು, ಈ ರೈಸ್ ಮಿಲ್ಗಳು ಇವು ತೋರಿಸ್ಬೇಕಾಗಿತ್ತು. ಯಾವ ತಪ್ಪಿದಾವೋ, ಯಾಕೆ ತಪ್ಪಿದ್ದಾವೆ, ತಪ್ಪಿದ್ರು ಯಾಕೆ ಸಕ್ಸಸ್ ಆಗಿದ್ದಾರೆ, ಇದು ನನಗೆ ಬೇಕಾಗಿತ್ತು ಅದು. ಓಕೆ. ಸೊ ಗುರುಗಳೇ ಅಲ್ಲಿಗೆ ಹೋಗೋಣ, ಹೋಗೋಣ ಇದೊಂದು ಮಾಡೋಣ, ಇದು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅವ್ರ ಬಿಸ್ನೆಸ್ ಎಲ್ಲ ಮಾಡ್ಕೊಂಡ್ರು.
ಆಮೇಲೆ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಯಾವುದು ತೋರಿಸ್ಬೇಕಾಗಿತ್ತೋ ಆ ರೈಸ್ ಮಿಲ್ಲು, ಆ ಮನೆಗಳು ಅವೆಲ್ಲ ತೋರಿಸ್ಕೊಂಡು ಬಂದೆ. ಅಷ್ಟೊತ್ತಿಗಾಗಲಿ ಸಾಯಂಕಾಲ ಆಗಿತ್ತು. ಸಾಯಂಕಾಲ ಆಗಿತ್ತು. ನಾವಲ್ಲೇ ರೂಮ್ ಮಾಡಿದ್ವಿ ಅಲ್ಲೇ. ನನಗೆ ಸಾಕಾಗಿದೆ, ಸ್ವಲ್ಪ ನಾನು ರೆಸ್ಟ್ ತೊಗೋಬೇಕು. ಗುರುಗಳೇ, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಇಲ್ಲ, ನಾನು ಸಾಯಂಕಾಲ ನೀನು ರೂಮಿಗೆ ಬಾ, ಮಾತಾಡೋಣ ಅಂತ. ಸರಿ ಅಂದ್ಬಿಟ್ಟು ಅವ್ರನ್ನೆಲ್ಲ ರೂಮಿಗೆ ಬಿಟ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಕ್ಕೆ ಬಿಟ್ಟು ಆಮೇಲೆ ನಾನು ಮತ್ತೆ ಒಂದು 8 ಗಂಟೆಗೆ ಹೋದೆ. ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ. ಅವ್ರು ಹೇಳಿದರು, ಈಗ ನಿನಗೊಂದು ಒಳ್ಳೆ ಹೆಸರು ಬಂದಿದೆ ಈಗಾಗಲೇ. ಸೊ ವಾಸ್ತು ಚೆನ್ನಾಗಿ ಹೇಳ್ತಾನೆ, ನೋಡ್ತಾನೆ, ಮಾಡ್ತಾನೆ ಅಂತ ಹೆಸರು ಬಂದಿದೆ, ಎಲ್ಲರೂ ಕರಿತಾ ಇದ್ದಾರೆ. ಇದನ್ನು ಯಾಕೆ ನೀನು ಎನ್ಕ್ಯಾಶ್ ಮಾಡ್ಕೋಬಾರ್ದು? ಅಲ್ಲ, ಎನ್ಕ್ಯಾಶ್ ಮಾಡ್ಕೋಬೇಕಂದ್ರೂ ನನಗೊಂದಿಷ್ಟು ನಾನು ಕೂಡ ಅದ್ರ ಬಗ್ಗೆ ಅನ್ವೇಷಣೆ ಮಾಡಬೇಕಲ್ಲ. ಸೊ ನನಗೆ ಪ್ರಶ್ನೆಗಳೇ ಉಳಿದ, ಯಾರಾದರೂ ನಾಳೆ ಬಂದಿದ್ದನ್ನು ಕೇಳಿದ್ರೆ ನಾನು ಏನಂತ ಹೇಳಿ ಹೌದು ಅಂತ. ಅದಕ್ಕಾಗಿ ನನಗೆ ಇವತ್ತು ನಾನು ನಿಮಗೆ ತೋರಿಸಿರ್ತಕ್ಕಂಥ ಅನುಮಾನ ಸ್ತರಗಳಂತೇನು ಕರಿತೀವಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದರ ಬಗ್ಗೆ ನಿಮ್ಮ ಉತ್ತರ ಏನು? ಅವ್ರು ಫಸ್ಟ್ ಬಾಗಿಲು ಕಡೆ ನೋಡಿದ್ರು, ಬಾಗಿಲು ಹಾಕಿತ್ತು. ನನಗೂ ಗೊತ್ತಿಲ್ಲ ಕಣೋ ಅದೇನಂತ. ಓಕೆ. ಯಾಕಂದರೆ ನಾನು ಹೊಸ್ದಾಗಿ ನೋಡ್ತಾ ಇದ್ದೀನಿ, ನಾನು ಅಧ್ಯಯನ ಮಾಡ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ. ನಾನು ಇಷ್ಟು ದಿನ ಅಂದ್ಕೊಂಡಿದ್ದೆ ಇದು ಹಿಂಗಿದ್ರೆ ಹಿಂಗಿರುತ್ತೆ ಅಂತ. ಬಟ್ ಹಿಂಗಿದ್ರೂ ಹಿಂಗೆ ಹಾಕಿದೆ ನನಗೂ ಗೊತ್ತಿಲ್ಲ. ನಾನು ಅದನ್ನು ಟೆಸ್ಟ್ ಮಾಡಬೇಕು, ನಾನು ಅದನ್ನು ನೋಡಬೇಕು. ಅಷ್ಟೇ ಆಗಲಿ. ಈಗ ಜನಗಳಿಗೆ ಎಲ್ಲಿ ಹುಚ್ಚು ಬಂದಿದೆ ಆ ಹುಚ್ಚನ್ನು ಎನ್ಕ್ಯಾಶ್ ಮಾಡ್ಕೊಂಡು ನಾವೇ ಮುಂದೆ ನಾವು ಜೀವನದಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೇಕಂತ ನೋಡಬೇಕಾಗಲಿ. ಯಾವುದೋ ಒಂದನ್ನು ಇಟ್ಕೊಂಡು ಕುತ್ಕೊಳ್ಳೋಕೆ ಹೋಗ್ಬಾರ್ದು. ಈಗ 100ಗೆ 100 ಯಾವತ್ತೂ ಸಕ್ಸಸ್ ರೇಟ್ ಇರೋದಿಲ್ಲ. ಅದರಲ್ಲಿ 1, 2 ಇಂಥವು ಸಿಗ್ತವೆ. ಓಕೆ, ಇದನ್ನು ಯಾಕೆ ತಲೆ ಕಡಿಸ್ಕೊಂತ ನೀನು, ಬಿಟ್ಬಿಡು. ಆವಾಗ ನನಗೆ ಅವ್ರು ಹೋದ ಮೇಲೆ ನನಗೆ ಇದ್ರ ಬಗ್ಗೆ ಯಾರನ್ನ ಕೇಳಬೇಕು? ಯಾಕಂದರೆ ಮೇನು ಒಬ್ಬ ವಾಸ್ತು ಪಂಡಿತ ಅಂತ ಅಂದವರೇ ಈ ಥರ ಹೇಳಿದ ಮೇಲೆ ಯಾರನ್ನ ಕೇಳಬೇಕು? ಸೊ ಇದು ಅಲ್ಲಿಂದ ನನಗೆ ವಾಸ್ತು ಮೇಲೆ ಸ್ವಲ್ಪ ಡೌಟ್ ಬರೋಕ್ಕೆ ಶುರು ಆಯಿತು. ಬಂದ್ಬಿಟ್ಟು ನಾನು ವಾಸ್ತು ಹೇಳೋದು ನಿಲ್ಲಿಸ್ಬಿಟ್ಟೆ. ಓಕೆ, ನಿಲ್ಲಿಸ್ಬಿಟ್ಟೆ. ಆಮೇಲೆ ಇದನ್ನು ಯಾಕೆ ನಿಲ್ಲಿಸಿದೆ, ನಾನು ಏನು ಸ್ಟಡಿ ಮಾಡಿದೆ ಆಮೇಲೆ ಹೇಳ್ತೀನಿ. ನಿಲ್ಲಿಸ್ಬಿಟ್ಟೆ. ಆಮೇಲೆ ಭಾಳ ಜನರಿಗೆ ಬಂದು ಕೇಳಿದಾಗ ನಾನು ಬರಲ್ಲ ವಾಸ್ತು, ಇಂಥವ್ರ ಹತ್ರ ಹೋಗ್ರಿ, ಇಂಥವ್ರ ಹತ್ರ ಹೋಗ್ಬೇಡಿ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೆ. ಆಯ್ತದು. ಸೊ ಅಲ್ಲಿಂದ ನನಗೆ ಒಂದು ತಲೆಯಲ್ಲಿ ಒಂದು ಹುಳ ಬಂದಿತ್ತು. ಇದ್ರ ಬಗ್ಗೆ ಯಾರನ್ನ ಸರಿಯಾಗಿ ತಿಳ್ಕೊಬೇಕು, ಎಲ್ಲಿ ತಿಳ್ಕೊಬೇಕು. ಇದು ಎಷ್ಟನೇ ಇಸ್ವಿಯಲ್ಲಿ ಸರ್? ಇದು 95ಅಲ್ಲಿ 96ಅಲ್ಲಿ ಇದಾಗಿದ್ದು. 95ಅಲ್ಲಿ ಅದು ನಂದು ಸ್ಟಾರ್ಟ್ ಆಗಿದ್ದು. 96ಅಲ್ಲಿ ನಾನು ರೈಸ್ ಮಿಲ್ ಹಾಕಿದ್ದು. ಸೊ ನಾನು ಒಂದು ರೈಸ್ ಮಿಲ್ ಹಾಕಿದ ಮೇಲೆ 3 ವರ್ಷಕ್ಕೆ ರೈಸ್ ಮಿಲ್ ಮಾರಬೇಕಾಗಿ ಬಂತು. ಸೊ ಅವಾಗ ಎಲ್ಲರೂ ಹೇಳಿದರು, ನೀನೇ ವಾಸ್ತು ಎಲ್ಲ ಗೊತ್ತಿದ್ದು ವಾಸ್ತು ಸರಿಯಾಗಿ ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ, ಅದಕ್ಕೋಸ್ಕರ ಫೇಲ್ ಆಯಿತು, ಅದಾಯಿತು, ಇದಾಯಿತು ಅಂತ. ಬಟ್ ನನಗೆ ಅದು ಯಾವುದೂ ಅನಿಸ್ಲಿಲ್ಲ. ಅಲ್ಲಿಂದ ನಾನು ನಿಧಾನವಾಗಿ ವಾಸ್ತುನ ನಂಬೋದನ್ನು ಕಡಿಮೆ ಮಾಡಿಕೊಂಡೆ. ಸೊ ಇದು ಒಂದು ತಲೆಯಲ್ಲಿ ಇತ್ತು ನನಗೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ಇದು ತಿಳ್ಕೊಬೇಕಂತ ತಲೆಯಲ್ಲಿದ್ದಂಥ ಕಾಲದಲ್ಲಿ ನನಗೆ 2003ರಲ್ಲಿ ನಾನು ಒಂದು ಹೌಸಿಂಗ್ ಕಾರ್ಪೊರೇಷನ್ ಅಂತ ಸ್ಟಾರ್ಟ್ ಮಾಡಿದೆ. ಅಂದರೆ ವಿಲ್ಲಾಸ್ ಕಟ್ಸೋದಕ್ಕೆ. ಅಂದರೆ ನಾನು ರೈಸ್ ಬಿಸ್ನೆಸ್ನಿಂದ ಮತ್ತೆ ನನ್ನ ಬಿಲ್ಡರ್ ಆಗಿ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ನಾನು ಇಳಿದು ನಮ್ಮೂರಲ್ಲಿ ನಾವು ಒಂದು 200 ವಿಲ್ಲಾಸ್ ಕಟ್ಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಇಟ್ ಇಸ್ ಎ ಬಿಗ್ ಪ್ರಾಜೆಕ್ಟ್. ಸೊ ಆ ವಿಲ್ಲಾ ಹೆಂಗೆ ಕಟ್ಸ್ಬೇಕು, ಓಕೆ, ಅದಕ್ಕೆ ವಾಸ್ತು ಬೇಕು. ಯಾಕಂದರೆ ಎಲ್ಲರೂ ವಾಸ್ತು ಕೇಳ್ತಾರೆ. ಆಗ ಮತ್ತೆ ನನಗೆ ವಾಸ್ತು ಬಗ್ಗೆ ನನಗೆ ಇಂಟ್ರೆಸ್ಟ್ ಸ್ಟಾರ್ಟ್. ಅಲ್ಲಿ ಇಂಟ್ರೆಸ್ಟ್ ಅಂದ್ರೇನು, ರಿಯಲ್ ಏನು, ವಾಟ್ ಈಸ್ ರಿಯಲ್ ಇನ್ ದಟ್, ರಿಯಾಲಿಟಿ ಅನ್ನೋದ್ರಲ್ಲಿ ತಿಳ್ಕೊಬೇಕು ಅಂತ. ಆಗ ನನಗೆ ಕೈಲಿ ಸಿಕ್ಕಂಥ ಪುಸ್ತಕ ವಿಶ್ವಕರ್ಮ ಪ್ರಕಾಶ ಅಂತ. ಓಕೆ, ಇಟ್ ಈಸ್ ಎ ಅಮೇಝಿಂಗ್ ಬುಕ್. ವಿಶ್ವಕರ್ಮ ಪ್ರಕಾಶ ಈಸ್ ದ ಮೇನ್ ಸೋರ್ಸ್ ಆಫ್ ವಾಸ್ತು. ಅದು ವಾಸ್ತುನ ಕುರಿತು ಹೇಳುತ್ತೆ. ಅದು ಈ ವಾಸ್ತುನ ಬಗ್ಗೆ ಹುಟ್ಟಾಕಿದ್ದಾರೆ. ವಾಸ್ತು ಪುರುಷ ಅಂದರೆ ಮೂಲ ಎಲ್ಲಿಂದ ಬಂದಿರ್ಬೋದು? ಅದೇ ವಿಶ್ವಕರ್ಮನೇ ವಾಸ್ತು ವಿಶ್ವಕರ್ಮ ಅವರೇ ಮೇನು. ಬಿಕಾಸ್ ಈಸ್ ಎ ಗ್ರೇಟೆಸ್ಟ್ ಆರ್ಕಿಟೆಕ್ಟ್ ಇನ್ ದಟ್ ಟೈಮ್. ಅಂದರೆ ಆಗಿನ ಸತ್ಯಯುಗ ಅಂತ ಏನು ಕರಿತೀವಿ, ಆಗ ದೇವಲೋಕ, ಮಾನವಲೋಕ, ಈ ಲೋಕಗಳು ಎಲ್ಲವೂ ಕೂಡ ಇಲ್ಲಿದ್ದ ಜಸ್ಟ್ ಇಲ್ಲಿದ್ದ US ಹೋದಂಗೆ ಆ ಥರ ತಿರುಗಾಡ್ತಾ ಇದ್ರು ಅವಾಗೆಲ್ಲ. ಸೊ ಆಗ ಏನು ಹೆಚ್ಚು ವ್ಯತ್ಯಾಸ ಇರಲಿಲ್ಲ. ಓಕೆ, ಆಗ ಎಲ್ಲ ಆರ್ಕಿಟೆಕ್ಟ್ಗಳಿಗೆ ಮೂಲ ಪುರುಷ, ಈ ಒಂದು ಜಗತ್ತಿಗೆ ಒಂದು ಆರ್ಕಿಟೆಕ್ಟ್ ಅಂದರೆ ಯಾರು ಅಂತ ಕರಿಬೋದು ಅಂತಾರೆ ವಿಶ್ವಕರ್ಮ. ವಿಶ್ವಕರ್ಮ ಈಸ್ ದ ಕ್ರಿಯೇಟರ್. ಸೊ ಅವರು ಆರ್ಕಿಟೆಕ್ಟ್ನ ಒಂದು ಕ್ರಿಯೇಟರ್. ಅವರು ಈ ಒಂದು ಬ್ಯೂಟಿಫುಲ್ ಒಂದು ವಿಸ್ಮಯಕಾರವಾಗಿರ್ತಕ್ಕಂಥ, ಒಂದು ಸುಂದರವಾಗಿರ್ತಕ್ಕಂಥ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಎಲ್ಲಿ ದೇವಲೋಕದಲ್ಲಿ ಆಗಿರ್ಬೋದು, ಶಿವಲೋಕದಲ್ಲಿ ಆಗಿರ್ಬೋದು, ವಿಷ್ಣು ಲೋಕದಲ್ಲಿ ಆಗಿರ್ಬೋದು, ಬ್ರಹ್ಮಲೋಕದಲ್ಲಿ ಆಗಿರ್ಬೋದು, ಭೂಲೋಕದಲ್ಲಿ ಆಗಿರ್ಬೋದು,
ಸೊ ಇವೆಲ್ಲದಕ್ಕೂ ಆತನೇ ಈ ಮಯಸಭಾವನ್ನು ಮಹಾಭಾರತದಲ್ಲಿ ಮಯಸಭಾ ಅಂತ ಬರುತ್ತೆ. ಮಯಸಭಾದ ನಿರ್ಮಾಣಕರ್ತ ಯಾರು? ವಿಶ್ವಕರ್ಮ. ಆಮೇಲೆ ರಾವಣನ ಪ್ಯಾಲೇಸ್ ಕಟ್ಟಿರ್ತಕ್ಕಂಥವ್ರು ಯಾರು? ವಿಶ್ವಕರ್ಮ. ಸೊ ಈ ರೀತಿ ಹಲವಾರು ಒಂದು ಎಕ್ಸಾಂಪಲ್ಸು ವಿಶ್ವಕರ್ಮ. ನಾವು ಇವತ್ತು ಆರ್ಕಿಟೆಕ್ಟ್ ಅಂತ ಏನು ಕರಿತೀವಿ, ಆರ್ಕಿಟೆಕ್ಚರ್ ಅಂತ ಏನು ಕರಿತೀವಿ, ಆರ್ಕಿಟೆಕ್ಟ್ ಅಂತ ಏನು ಕರಿತೀವಿ, ಅವರ ಎಲ್ಲರ ಗುರು ಯಾರಪ್ಪ ಅಂದರೆ ವಿಶ್ವಕರ್ಮ. ಅವರು ಬರೆದಿರ್ತಕ್ಕಂಥ ವಿಶ್ವಕರ್ಮ ಪ್ರಕಾಶ ಅಂತ ಒಂದು ಪುಸ್ತಕ ಇದೆ. ಓಕೆ, ಅದು ಅಲ್ಟಿಮೇಟ್ ಬುಕ್. ಸೊ ಆ ಪುಸ್ತಕವನ್ನು ನಾನು ಓದೋದಕ್ಕೆ ಶುರು ಮಾಡಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಜೊತೆಯಲ್ಲಿ ನಾನು ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಕ್ಕೆ ಶುರು ಮಾಡಿದೆ. ಓಕೆ. ಸೊ ಭಾಳ ಕೆಲವೇ ಜನ ಇದ್ದಾರೆ. ಸೊ ಆ ಥರ ವಿಶ್ವಕರ್ಮನ ಕುರಿತು ತಿಳಿದಂಥವರು, ವಿಶ್ವಕರ್ಮ ಪ್ರಕಾಶದ ಕುರಿತು ತಿಳಿದಂಥವರು. ಸೊ ಆ ವಿಶ್ವಕರ್ಮ ಒಂದು ಕೆಲವನ್ನು ಕೋಟ್ ಮಾಡ್ತಾನೆ. ಓಕೆ, ಯಾವ್ಯಾವ ಒಂದು ಪುಸ್ತಕಗಳನ್ನು ನೀವು ಇನ್ನೂ ರೆಫರ್ ಮಾಡ್ಬೋದು ಅಂತ ವಿಶ್ವಕರ್ಮ ಪ್ರಕಾಶದಲ್ಲಿ ಕೆಲವೊಂದು ಕೋಟ್ ಬರುತ್ತೆ. ಓಕೆ. ಸೊ ಆ ಪುಸ್ತಕಗಳಾಗಿರ್ಬೋದು. ಸೊ ಈ ರೀತಿಯಾಗಿ ನನಗೆ ಆವಾಗ ರಿಯಲ್ ಒಂದು ವಾಸ್ತುನ ಕುರಿತು ನಾನು ಒಂದು ತಿಳ್ಕೊಳ್ಳೋಕೆ ಶುರು ಮಾಡಿದೆ. ಆಮೇಲೆ ಈ ವಾಸ್ತುಗೂ ಆ ವಾಸ್ತುಗೂ ಏನು ವ್ಯತ್ಯಾಸ, ಇದು ಯಾಕೆ ಇವತ್ತಿನ ವಾಸ್ತು ಏನಿದೆಯಲ್ಲ ಅದು ಯಾವ ವಾಸ್ತು, ರಿಯಲ್ ವಿಶ್ವಕರ್ಮನ ಒಂದು ವಾಸ್ತು ಯಾವ ವಾಸ್ತು ಅನ್ನೋದ್ರ ಬಗ್ಗೆ ನನಗೆ ಅಲ್ಲಿಂದ ತಿಳಿಯೋದಕ್ಕೆ ಶುರುವಾಯಿತು. ಅಂದರೆ ಇದು ಟೋಟಲ್ ಒಂದು 30 ವರ್ಷಗಳ ಜರ್ನಿ ಅಂತ ಅನ್ಬೋದು ನಿಮಗೆ ವಾಸ್ತು ಬಗ್ಗೆ. 30 1995 ಸ್ಟಾರ್ಟ್ ಆಗಿದ್ದು, ಇವಾಗ 2025. ತುಂಬ ಕುತೂಹಲಕರವಾಗಿರ್ತಕ್ಕಂಥ ಒಂದು ಜರ್ನಿ ಅಂತ ಅನ್ಬೋದು. ಸೊ ಹಾಗಾದರೆ ಇವಾಗ ನೀವು 95 ತಿಳ್ಕೊಂಡಿರ್ತಕ್ಕಂಥ ವಾಸ್ತು, ಆಮೇಲೆ ವಿಶ್ವಕರ್ಮ ಅವ್ರ ಬಗ್ಗೆ ನಿಮಗೆ ಗೊತ್ತಾದಾಗ ಅಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಾಸ್ತು, ಇದೆರಡನ್ನೂ ನೀವು ಅವಲೋಕನ ಮಾಡಿದಾಗ ವಾಸ್ತು ಅಂದರೆ ಏನು ಅಂತ ಇವಾಗ ಹೇಳ್ಬೋದಾ? ಸೊ ಇವತ್ತಿನ ವಾಸ್ತು ಬಗ್ಗೆ ಮಾತಾಡೋಣ. ಬಟ್ ನೀವು ಕ್ವಶನ್ ಕೇಳಿ, ಇವತ್ತಿನ ವಾಸ್ತುನ ಬಗ್ಗೆ ಏನೇನು ಅಂತ ಕೇಳಿ ಹೇಳ್ತೀನಿ ನಾನು. ಬಟ್ ವಾಸ್ತು ಶಾಸ್ತ್ರ ಅನ್ನೋದು ಏನು ಅಂತ ನೀವು ಕೇಳಿದ್ರಲ್ಲ. ಹೌದು. ವಾಸ್ತು ಶಾಸ್ತ್ರ ಅಂದರೆ ಏನು? ಸೈಂಟಿಫಿಕ್. ವಾಸ್ತು ಅಂದರೆ ಗ್ರಹಣ, ಈ ಗೃಹ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸೈನ್ಸ್. ಇದಕ್ಕೊಂದು ಸೈನ್ಸ್ ಇದೆಯಾ? ಡೆಫಿನೆಟ್ ಆಗಿದೆ. ಏಕೆಂದರೆ ಯಾವುದೇ ಒಂದು ಸೈಂಟಿಫಿಕ್ ಆಗಿ ಇಲ್ಲ ಅಂದರೆ ಕಟ್ಟಕ್ಕಾಗಲ್ಲ. ಇವಾಗ ಮೆಜರ್ಮೆಂಟ್ಸ್ ಇದೆ, ಈ ಮನೆ ಕಟ್ಟಬೇಕಾದ್ರೆ ಮೆಜರ್ಮೆಂಟ್ಸ್ ಇದೆ. ಹೌದು. ಓಕೆ. ಸೊ ಆ ಮೆಜರ್ಮೆಂಟ್ಸ್ಗೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಯಾಕೆಂತಂದರೆ ಯಾವ್ಯಾವ ಇದು ನಿನ್ನ ಒಂದು ರೂಮಲ್ಲಿ ಏನು ಸೈಜ್ ಇದ್ದರೆ RCC ಯಾವ ರೀತಿ ನಿರ್ಮಾಣ ಮಾಡಬೇಕು, ಅದರ ಹೈಟ್ ಏನು, ವೆಯ್ಟ್ ಏನು, ಪ್ರತಿಯೊಂದಕ್ಕೂ ಒಂದು ಸೈನ್ಸ್ ಇದೆ. ಹೌದು. ಮ್ಯಾಥಮೆಟಿಕಲ್ ಆಗಿ ಒಂದು ಸೈನ್ಸ್ ಇದೆ. ಸೊ ಆ ರೀತಿಯಾಗಿ ವಾಸ್ತುಶಾಸ್ತ್ರ ಅನ್ನೋದು ಒಂದಿದೆ. ಬಟ್ ಇವತ್ತಿನ ಕಾಲದಲ್ಲಿ ಇವಾಗ ಏನು ಹೇಳ್ತಕ್ಕಂಥ ವಾಸ್ತುಶಾಸ್ತ್ರ ಅನ್ನೋದೇನಿದೆ ಅದು ಡೌಟ್ಫುಲ್. ಅದು ಅಂದರೆ ಇವತ್ತಿನ ದಿವಸ ಎಷ್ಟೋ ಜನ ವಾಸ್ತುಶಾಸ್ತ್ರದ ಬಗ್ಗೆ ವಾಸ್ತು ಕನ್ಸಲ್ಟೆಂಟ್ಸ್ ಅಂತ ಹೇಳಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಆಮೇಲೆ ಇವತ್ತಿನ ದಿವಸ ನಾವು ಯೂಟ್ಯೂಬಲ್ಲೂ ಕೂಡ ನೋಡ್ತಾ ಇದ್ದೀವಿ. ತುಂಬ ಜನಗಳಿಗೆ ಯಾರ ಹತ್ರ ಹೋಗಬೇಕು, ಇವ್ರ ಹತ್ರ ಹೋಗ್ಬೇಕಾ, ನಾವು ಅವ್ರ ಹತ್ರ ಹೋಗ್ಬೇಕಾ, ಯಾರು ರಿಯಲ್ ಆಗಿ ಇರ್ತಕ್ಕಂಥ ವಾಸ್ತು ಕನ್ಸಲ್ಟೆಂಟು ಅಂತ ಹೇಳಿ ಕನ್ಫ್ಯೂಷನ್ ಇದೆ. ಆಮೇಲೆ ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ವಾಸ್ತುಶಾಸ್ತ್ರಜ್ಞರು ಕೂಡ ಇದ್ದರು. ಅವ್ರಿಗೆ ಏನೇನಾಯಿತು ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ. ಹಾಗಾದರೆ ಇವಾಗಿರ್ತಕ್ಕಂಥ ವಾಸ್ತುಶಾಸ್ತ್ರ ಯಾವ ಥರ ಇರ್ಬೋದು? ಈಗ ಏನಾಗಿದೆ, ಎಲ್ಲವೂ ಕೂಡ ನಮ್ಮ ಒಂದು ವೇದಾಂತ ಫಿಲಾಸಫಿ ಏನು ಹೇಳುತ್ತೆ ಅಂತಂದರೆ ಇಟ್ ಈಸ್ ಆನ್ ಪ್ಯೂರ್ಲಿ ಸೈನ್ಸ್ ಬೇಸ್ಡ್. ಯಾವುದೇ ತಗೊಳ್ಳಿ, ಒಂದು ವಾಸ್ತು ತಗೊಳ್ಳಿ, ಒಂದು ಜ್ಯೋತಿಷ್ಯ ತಗೊಳ್ಳಿ, ಎಲ್ಲದಕ್ಕೂ ಒಂದು ಮ್ಯಾಥಮೆಟಿಕಲ್ ಒಂದು ಕ್ಯಾಲ್ಕುಲೇಷನ್ಸ್ ಇದೆ. ಹೌದು. ವಿತೌಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಯಾವುದೂ ಇಲ್ಲ. ಆದರೆ ನಮ್ಮ ಒಂದು ದುರದೃಷ್ಟ ಏನಾಗಿದೆ ಅಂತಂದರೆ, ಈ ನಮ್ಮ ಭಾರತೀಯ ಒಂದು ಸನಾತನ ಸಂಪ್ರದಾಯಗಳೇನಿದ್ದಾವೆ, ಸನಾತನ ಒಂದು ಫಿಲಾಸಫೀಸ್ ಏನಿದ್ದಾವೆ, ಅಂದರೆ ಈ ಸ್ಕ್ರಿಪ್ಚರ್ಸ್ ಅಂತ ಎಂದು ಕರಿತೀವಿ, ಅವೆಲ್ಲವೂ ಕೆಲಸಕ್ಕೆ ಬಾರದವು ಅನ್ನೋ ಒಂದು ದೃಷ್ಟಿಕೋನದಿಂದ ಎಲ್ಲವನ್ನ ತೆಗೆದಿಟ್ಬಿಟ್ಟು ಅದರಿಂದ ಏನೂ ಉಪಯೋಗ ಇಲ್ಲ ಅನ್ನೋ ಒಂದು ಪ್ರೊಪಗಂಡ ಶುರುವಾಯಿತು. ಓಕೆ. ಅದು ಬಿಫೋರ್ ಇಂಡಿಪೆಂಡೆನ್ಸ್ ಶುರುವಾಯಿತು. ಸೊ ಇಂಡಿಪೆಂಡೆನ್ಸ್ ಬಂದಮೇಲೆ ಅದಕ್ಕೆ ನೀರೆರೆದು ಹಾಲೆರೆದು ಪೋಷಣೆ ಮಾಡಿದರು ನಮ್ಮ ಲೀಡರ್ಸು. ಮಾಡಿಬಿಟ್ಟು ಉದ್ದೇಶಪೂರ್ವಕವಾಗಿ ಅದನ್ನು ಡಿಸ್ಟ್ರ್ಯಾಕ್ಟ್ ಮಾಡಿದರು. ಸೊ ಇವತ್ತು ನೀವು ವಾಸ್ತುಕರ್ಮ ಪ್ರಕಾಶವನ್ನು ನೀವು ಓದಿದಾಗ, ವಾಸ್ತುಕರ್ಮ ಪ್ರಕಾಶ ಏನು ಹೇಳುತ್ತೆ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಕ್ವಾಂಟಮ್ ಫಿಸಿಕ್ಸ್, ಆಸ್ಟ್ರೋಫಿಸಿಕ್ಸ್, ಮ್ಯಾಥಮೆಟಿಕಲ್ ಈಕ್ವೇಷನ್ಸ್ ಎಲ್ಲದನ್ನು ಇಟ್ಟುಕೊಂಡು ಅವರು ಆ ಒಂದು ವಾಸ್ತುಶಾಸ್ತ್ರವನ್ನು ಬರೆದಿದ್ದಾರೆ.
ಬಟ್ ನಮಗೆ ಅದಿಲ್ಲ. ಇವತ್ತೇನಾಗಿದೆ ಅಂತಂದರೆ ಇವತ್ತು ಅದು ಬೇಕಾಗಿಲ್ಲ. ಇವತ್ತು ವಾಸ್ತು ಅನ್ನೋದನ್ನು ನಾವು ಯಾವುದಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ ನಮಗೆ ಹಣ ಸಂಪಾದನೆ ಆಗಬೇಕು. ನನ್ನ ಕರಿಯರ್ ಡೆವಲಪ್ಮೆಂಟ್ ಅದರಿಂದ ಹೇಗಾಗುತ್ತೆ? ಕರಿಯರ್ ಡೆವಲಪ್ಮೆಂಟ್ ಅಂದ್ರೆ ಅರ್ಥ ಏನು? ಹಣ ಸಂಪಾದನೆ. ನೀನು ಏನೇ ಡೆವಲಪ್ಮೆಂಟ್ ಅಂತ ಒಂದು ಶಬ್ದವನ್ನು ನೀನು ಬಳಸ್ತೀರಿ ಅಂದರೆ ಅದಕ್ಕೆ ಲಿಂಕ್ಡ್ ವಿತ್ ಮನಿ. ಇಲ್ಲಿ ಬಿಟ್ಟರೆ ಏನೂ ಇಲ್ಲ. ನೀನು ಯಾವುದೇ ತಗೋ, ಬಿಸ್ನೆಸ್ ಸಕ್ಸಸ್ ಅಂದರೆ ಹಣ, ಕೆರಿಯರ್ ಡೆವಲಪ್ಮೆಂಟ್ ಅಂದರೆ ಹಣ. ಇನ್ನು ಏನೇ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ ಲೈಫಲ್ಲಿ, ನೀನು ಯಾವುದೇ ತಗೋ ಹಣ ಲಿಂಕ್ಡ್ ವಿತ್ ಮನಿ. ಮತ್ತೆ ನೀವು ಅದಕ್ಕೆ ನೀವು ವರ್ಡ್ಸ್ ಬೇರೆ ಬೇರೆ ಇಟ್ಕೊಂಡಿರ್ಬೋದು. ಕರಿಯರ್ ಡೆವಲಪ್ಮೆಂಟ್ ಇಟ್ಕೊಂಡಿರ್ಬೋದು, ಸಕ್ಸಸ್ ಅಂತ ಇಟ್ಕೊಂಡಿರ್ಬೋದು, ಏನೇ ಇಟ್ಕೊಂಡಿರ್ಬೋದು. ನೀವು ಬೇರೆ ಬೇರೆ ಒಂದು ಇಟ್ಕೊಂಡಿದ್ರು ಕೂಡ ಅದಕ್ಕೆ ಎಲ್ಲದಕ್ಕೂ ಕೂಡ ನೀವು ಜೋಡಣೆ ಮಾಡೋದು ಹಣದಿಂದನೇ. ಸೊ ಹಣಕ್ಕೆ ನಾವು ಯಾವತ್ತು ಜೋಡಣೆ ಮಾಡೋಕ್ಕೆ ನಿಂತ್ಕೊಂಡ್ವಿ. ಸೊ ಆಟೋಮೆಟಿಕ್ಕಾಗಿ ಇಂಥವರೆಲ್ಲ ಹುಟ್ಕೊಂಡ್ರು. ಯಾಕಂದರೆ ಅವನು ಏನು ಇದನ್ನು ನೀನು ಈ ಸಕ್ಸಸ್ ಆಗಿರ್ಬೋದು, ಕೆರಿಯರ್ ಡೆವಲಪ್ಮೆಂಟ್ ಆಗಿರ್ಬೋದು, ಆಮೇಲೆ ಇನ್ನೇನು ಕರಿತಾರೆ ಇವೆಲ್ಲವೂ ಕೂಡ ಯಾವುದರಿಂದ ನಿರ್ಮಾಣ ಆಗಿದ್ದಾವೆ? ಈಗ ಮನೆ ಗೋಡೆ ಯಾವುದರಿಂದ ನಿರ್ಮಾಣ ಆಗಿದೆ? ಇಟ್ಟಿಗೆಯಿಂದ ನಿರ್ಮಾಣ ಆಗಿದೆ. ಇಟ್ಟಿಗೆಯಿಂದ ಯಾವುದರಿಂದ ನಿರ್ಮಾಣ ಆಗಿದೆ? ಮರಳು ಅಥವಾ ಇನ್ನೊಂದು ಬೇರೆ ಆಗಿದೆ. ಅಂದರೆ ಯಾವುದೇ ಒಂದು ಮೂಲ ವಸ್ತುವಿನಿಂದ ಯಾಗಿ ನಿರ್ಮಾಣ ಆಯಿತು. ಈ ಎಲ್ಲ ನಮ್ಮ ಜೀವನದ ಏನು ಇವ ಸಕ್ಸಸ್ಸು, ಕೆರಿಯರ್ ಡೆವಲಪ್ಮೆಂಟು, ಜಾಬು, ಫೈನಾನ್ಷಿಯಲ್ ಸಕ್ಸಸ್ಸು, ಅದು ಇದಕ್ಕೆಲ್ಲ ಮೂಲ ಯಾವುದಪ್ಪ ಅಂದರೆ ಭಯ. ಓಕೆ. ಇವತ್ತಿನ ಈ ವಾಸ್ತು ಪಂಡಿತರು, ವಾಸ್ತುಶಾಸ್ತ್ರಜ್ಞರು ಅಂತ ಏನು ಕರೀತಾರೆ, ಅವರು ಯಾವುದರನ್ನು ಆಧಾರವಾಗಿ ಇಟ್ಕೊಂಡಿರ್ತಾರೆ? ಭಯವನ್ನು ಆಧಾರವಾಗಿ ಇಟ್ಕೊಂಡ್ರು. ಯಾಕಂದರೆ ಬೆಸ್ಟ್ ಅದು. ಯಾಕಂದರೆ ಮನುಷ್ಯ ಯಾವುದಕ್ಕೆ ಭಯ ಬೀಳ್ತದೆ ಅನ್ನೋದು, ಭಯಕ್ಕೆ ಭಯ ಬೀಳ್ತದೆ ನಾವು. ಸೊ ನನಗೆ ಭಯ ಇದೆ ಅಂತ ಹೇಳಿದ್ರೆ ಅದನ್ನು ಅವರು ಎನ್ಕ್ಯಾಶ್ ಮಾಡಿಬಿಟ್ಟು ನಮಗೆ, ನಿನಗೆ ಭಯ ನಿನ್ನನ್ನು ಹಿಡಿತದಾಗ ಇಟ್ಕೋಬೇಕಂದ್ರೆ ಯಾರ ಭಯ ಬೇಕು? ನಿನಗೆ ಫಸ್ಟು ನಿನ್ನನ್ನು ಕಂಟ್ರೋಲ್ ತಗೋಬೇಕಂದ್ರೆ ಏನು ಮಾಡಬೇಕು? ನಿನಗೆ ಭಯವನ್ನು ಕ್ರಿಯೇಟ್ ಮಾಡಬೇಕು. ನೋಡಿ ಇದಾಗುತ್ತೆ, ನೋಡಿ ಹಿಂಗಾಗುತ್ತೆ, ನೀನು ಈ ಡೋರ್ ಇಟ್ಟೆ ನಿನಗಿದು ಮಟ್ಯಾಶ್ ನಿನ್ನ ಬಿಸ್ನೆಸ್, ಈ ಡೋರ್ ಇಟ್ಟೆ ಮಟ್ಯಾಶ್ ನಿನ್ನ ಜಾಬು, ಈ ಡೋರ್ ಇಟ್ಟೆ ಮಟ್ಯಾಶ್ ನಿನ್ನ ಸಕ್ಸಸ್, ನಿನ್ನ ಶಾಪ್ ಹೋಯ್ತು, ಅದು ಹೋಗುತ್ತೆ, ಇದು ಹೋಗುತ್ತೆ. ಸೊ ಮುಗಿದೋಯ್ತು. ಒಂದು ಸಾರಿ ಮನುಷ್ಯ ಈ ಫೈನಾನ್ಷಿಯಲ್ ಕಮಿಟ್ಮೆಂಟು ಇಡೀ ಜೀವನ ಎಲ್ಲ ಸೇರಿ ಬರೀ ಹಣ ಅಂತ ಯಾವತ್ತು ತಿಳ್ಕೊತಾನೆ, ಅದು ಹೋದರೆ ಹೆಂಗಪ್ಪ ಅಂತ ಭಯ ಬಂದ್ಬಿಡುತ್ತೆ ಫಸ್ಟ್. ಸೊ ಅಂದರೆ ಇಲ್ಲಿ ನಾವು ಅದನ್ನು ವಾಸ್ತು ಶಾಸ್ತ್ರನ ಒಂದು ಬಿಲೀಫ್ ಸಿಸ್ಟಮ್ ಅಂತ ಅನ್ಬೋದಾ, ಅಥವಾ ಅದು ಸೈನ್ಸ್ ಪ್ರಕಾರ ಇದೆನಾ? ಆ್ಯಕ್ಚುಲಿ ಯಾವುದು ಸೈನ್ಸಾ ಅಥವಾ ಅದೇ ನೀವು ಎರಡು ರೀತಿಯಾಗಿ ನೋಡಬೇಕಾಗತ್ತೆ. ಓಕೆ, ಸೈಂಟಿಫಿಕಲಿ ವಾಸ್ತುಶಾಸ್ತ್ರ ಬೇರೆ ಇದೆ, ಅದನ್ನು ಆಮೇಲೆ ಮಾತಾಡೋಣ. ಇವಾಗೆಲ್ಲ ಇರೋದೆಲ್ಲ ಅನ್ಸೈಂಟಿಫಿಕಲಿ ವಾಸ್ತುಶಾಸ್ತ್ರ. ಅನ್ಸೈಂಟಿಫಿಕ್ ಅಂತ ಅಂದರೆ ಅನ್ಸೈಂಟಿಫಿಕಲಿ ವಾಸ್ತುಶಾಸ್ತ್ರ ಬೇಸ್ಡ್ ಆನ್ ಫಿಯರ್. ಓಕೆ, ಇದು ಒಂದು ಭಯದ ಮೇಲೆ ನಿರ್ಮಿತವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಶಾಸ್ತ್ರ. ಓಕೆ, ಇದು ನಿರ್ಮಾಣ ಯಾವುದ್ರ ಮೇಲೆ ಆಗಿದೆ? ಭಯದ ಮೇಲೆ ಆಗಿದೆ. ಮನುಷ್ಯ ಯಾವುದಕ್ಕೆ ಭಯ ಬೀಳ್ತಾನೆ? ಒಂದು ಹಣ ಹೋದರೆ ಭಯ ಬೀಳ್ತಾನೆ, ಒಂದು ಅಧಿಕಾರ ಹೋಗುತ್ತೆ ಅಂತ ಭಯ ಬೀಳ್ತಾನೆ, ಒಂದು ಆರೋಗ್ಯದ ಮೇಲೆ ಭಯ ಬೀಳ್ತಾನೆ, ಒಂದು ಕುಟುಂಬದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಭಯ ಬೀಳ್ತಾನೆ. ಸೊ ಈ ನಾಲ್ಕನ್ನು ಇಟ್ಟುಕೊಂಡು ವಾಸ್ತುನ ಇವತ್ತು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾವುದೇ ನೀವು ವಾಸ್ತು ಪಂಡಿತನ ಹತ್ರ ಹೋಗ್ರಿ, ಯಾವುದೇ ವಾಸ್ತು ಶಾಸ್ತ್ರಜ್ಞ ಅಂತ ನಾನು ಯಾಕೆ ಕರೀತಾರೆ ಗೊತ್ತಿಲ್ಲ ನನಗೆ. ಯಾಕಂದರೆ ಶಾಸ್ತ್ರ ಅಂದರೆ ಸೈನ್ಸು, ಮತ್ತು ಅನ್ಸೈಂಟಿಫಿಕ್ ಆಗಿ ಹೇಳ್ತಕ್ಕಂಥವನ್ನ ಶಾಸ್ತ್ರಜ್ಞ ಅಂತ ಹೆಂಗೆ ಕರೆದ್ರು? ನಾವು ಯೂಸ್ ಮಾಡ್ತಕ್ಕಂಥ ವರ್ಡೇ ರಾಂಗ್ ಇದೆ. ಎಕ್ಸಾಕ್ಟ್ಲಿ. ಸೊ ಬೇಕಾದ್ರೆ ಪಂಡಿತ ಅಂತ, ಯಾಕಂದರೆ ಅವ್ನು ಬಾಯಿಗೆ ಬಂದಂಗೆ ಹೇಳ್ಬೋದು. ಪಂಡಿತ ಅಂದರೆ ಹೆಂಗೆ ಬೇಕಾದ್ರೆ ಹೇಳ್ಬೋದು. ಓದ್ಕೊಳ್ಳೋದು ಅದನ್ನು ಹೇಳೋದು. ಆ್ಯಕ್ಚುಲಿ ಓದ್ಕೊಳ್ತಾನೋ ಭಯ ಬಿಳಿಸ್ತಾನೋ, ಭಯ ಬಿಳಿಸೋನು ಕೂಡ ಪಂಡಿತಾನೆ. ಅವನಿಷ್ಟ ಏನು, ನಾನು ಆ ಪುಸ್ತಕ ಓದಿದೆ, ಇದರಲ್ಲಿ ಹಂಗೆ ಓದಿದೆ, ನಾನು ಇಟಲಿ ವಾಸ್ತು ಓದಿದೆ, ಇಲ್ಲ ಯಾವುದೋ ಬರ್ಮಾ ದೇಶಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ, ಅಲ್ಲೊಂದು ವಾಸ್ತು ನೋಡಿದೆ, US ಅಲ್ಲಿ ಹೆಂಗೆ ಹೋಗಿದ್ದೆ, ಅಲ್ಲಿ ಹಿಂಗಾಗಿತ್ತು, ಬಾಯಿಗೆ ಬಂದಂಗೆ ಹೇಳಿದೆ. ಅಂದರೆ ನಾನಷ್ಟು ಕಲ್ತಿದ್ದೀನಿ. ಅವನು ಪಂಡಿತ, ಅವನಷ್ಟೇ. ಯಾಕಂದರೆ ಇಲ್ಲೂ ಕೂಡ ನೂರಾರು ಮನೆಗಳು ನೋಡಿದ್ದೀನಿ. ಇಂಥವ್ರ ಮನೆ ಹಿಂಗೆ ಕಟ್ಟಿಸಿದ್ರು, ನಾನು ಹೇಳಿದೆ, ಅವ್ನು ಕೇಳಲಿಲ್ಲ, ಈ ಥರ ಕಟ್ಟಿಸಿದ, ಹಿಂಗಾಯ್ತು ಅವನಿಗೆ, ಅವ್ನ ಮಗನಿಗೆ ಹಿಂಗಾಯಿತು, ಅವ್ನ ಮಗಳಿಗೆ ಹಿಂಗಾಯಿತು, ಅವ್ನಿಗೆ ಹಿಂಗಾಯಿತು. ಸೊ ಭಯ ಕ್ರಿಯೇಟ್ ಮಾಡೋದಕ್ಕೆ ನಿನಗೆ ಬೇಸ್ಡ, ನಿನಗೆ ಯಾವುದೇ ತೊಗೋಬೋದು, ಏನೇ ಬೇಸ್ ತೊಗೊಂಡು ಭಯ ಕ್ರಿಯೇಟ್ ಮಾಡೋದು. ನೀವು ಯಾವುದೇ ವಾಸ್ತು ಪಂಡಿತನ ಹತ್ರ ಹೋದಾಗ ಅವನು ಫಸ್ಟ್ ಕ್ರಿಯೇಟ್ ಮಾಡೋದೇ ಭಯ. ಅವನು ಬರ್ತಾನೆ, ಮನೆ ನೋಡ್ತಾನೆ, ನೋಡಿಬಿಟ್ಟು ಈ ಬಾಗಿಲು ಇಲ್ಲಿರಬಾರ್ದು, ಈ ಕಿಟಿಕಿ ಇಲ್ಲಿರಬಾರ್ದು, ಇದು ಇಲ್ಲಿರಬಾರ್ದು, ಅಲ್ಲಿರಬಾರ್ದು ಸ್ಟಾರ್ಟ್ ಆಗುತ್ತೆ. ಇದ್ದು ಮನೆಯನ್ನೆಲ್ಲ ಹೊಡೆದು ಬಿಸಾಕಿ ದುಡ್ಡು ಖರ್ಚು ಮಾಡ್ಕೊಂಡು, ಎಲ್ಲಿ ದುಡ್ಡು ಖರ್ಚು ಮಾಡಬಾರ್ದು ಅಲ್ಲಿ ದುಡ್ಡು ಖರ್ಚು ಮಾಡಿ, ಎಲ್ಲಿ ಏನು ಮಾಡಬಾರ್ದು ಅಲ್ಲಿ ಅದು ಮಾಡಿ ಇವತ್ತು ಹಾಳಾಗ್ತಾ ಇದ್ದಾರೆ. ಹಲೋ ಎವ್ರಿವನ್, ನನ್ನ ಹೆಸರು ಹರೀಶ್ ಚೇಡರ್. ಸೊ
ನಿಮ್ಮನ್ನು KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲ್ ಮುಖಾಂತರ ಹಲವಾರು ಟಾಪಿಕ್ಗಳೊಂದಿಗೆ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಭೇಟಿಯಾಗ್ತಾ ಇರ್ತೀನಿ. ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿದ ತಕ್ಷಣ ಕೆಲವೊಬ್ಬರು ತಮಗೆ ಇರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಬೇಕು, ಇನ್ನೂ ಡೌಟ್ಸ್ ಇದೆ, ಹಲವಾರು ಡೌಟ್ಸ್ಗಳಿದ್ದಾವೆ, ಅದಕ್ಕೆ ಒಂದು ಕ್ಲಾರಿಟಿ ಬೇಕು ಅಂತ ಕೇಳಿದಾಗ ನಮಗೆ ಆಲೋಚನೆ ಹುಟ್ಟಿದ್ದು ಸಮಾಲೋಚನೆ ಅನ್ನೋ ಒಂದು ವೀಕ್ಲಿ ವೆಬಿನಾರ್. ನಾವು ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ 1.5 ಅವರ್ ವೀಕ್ಲಿ ವೆಬಿನಾರ್ನ ಝೂಮ್ ಮುಖಾಂತರ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವು ನೇರವಾಗಿ ಆ ಝೂಮ್ ಮೀಟಿಂಗ್ ಮುಖಾಂತರ ಭೀಮೇಶ್ ರೆಡ್ಡಿ ಸರ್ನ ಭೇಟಿಯಾಗ್ಬೋದು, ಅವರೊಂದಿಗೆ ಚರ್ಚಿಸ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೋಬೋದು. ಆ ಝೂಮ್ ವೆಬಿನಾರ್ಗೆ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳಿದರೆ, ನಮ್ಮ ಪ್ರತಿಯೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ನ ಕೊಟ್ಟಿರ್ತೀವಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಈ ಒಂದು ಝೂಮ್ ವೆಬಿನಾರು ಫ್ರೀ ಆಗಿರುತ್ತೆ. ಹಾಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಈ ಒಂದು ಝೂಮ್ ವೆಬಿನಾರ್ ಸಮಾಲೋಚನೆ ಅನ್ನೋ ಇನ್ನರ್ ಕ್ಲಾರಿಟಿ ಸೆಷನ್ ನಡೆಸ್ತೀವಿ. ಸೊ ನೀವು ಜಾಯ್ನ್ ಆಗೋದ್ರ ಮುಖಾಂತರ ನಿಮ್ಮ ಒಂದು ಪ್ರಶ್ನೆಗಳಿಗೆ ಆನ್ಸರ್ನ ಅಲ್ಲಿ ಕಂಡುಹಿಡ್ಕೋಬೋದು. ಥ್ಯಾಂಕ್ ಯು. ಅಂದರೆ ಇವಾಗ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಡೈರೆಕ್ಷನ್ಸನ್ನು ನೋಡ್ತೀವಿ. ಆ್ಯಕ್ಚುಲಿ ಇವಾಗ ಯಾವುದೇ ಒಂದು ಮನೆಗೆ ನಾವು ಹೋಗಬೇಕಾದ್ರೂ ಕೂಡ ದಕ್ಷಿಣ ಬಾಗಿಲೇ ಇರ್ತಕ್ಕಂಥ ಮನೆಗೆ ಹೋಗಬಾರ್ದು, ಅಥವಾ ಪಶ್ಚಿಮ ಬಾಗಿಲಿಗೆ ಹೋಗಬಾರ್ದು, ಪೂರ್ವದಲ್ಲೇ ನಾವು ಮನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ಓಕೆ, ದಿಕ್ಕು ಅಂತ ಕರಿತೀರಿ ನೀವು. ಹಾಂ, ಭೂಮಿಗೆ ಯಾವ ದಿಕ್ಕಿದೆ? ನೋ ಡೈರೆಕ್ಷನ್, ಬಿಕಾಸ್ ಭೂಮಿ ತಿರುಗ್ತಾನೆ ಇದೆ. ಹೌದು. ಓಕೆ, ಒಂದು ಸೆಕೆಂಡಿಗೆ ಎಷ್ಟು 120-130 ಕಿಲೋಮೀಟ್ರ್ ವೇಗದಲ್ಲಿ ಭೂಮಿ ತಿರುಗ್ತಾ ಇದೆ. ಆಮೇಲೆ ಈ ಭೂಮಿ ತನ್ನ ಸುತ್ತ ತಾನು ತಿರುಗ್ತಾ ಇರೋದು ಅಲ್ಲದೆ ಸೂರ್ಯನ ಸುತ್ತ ತಿರುಗ್ತಾ ಇದೆ. ಅಂದರೆ ಒಂದು ನಿಖರತೆ ಇಲ್ಲ. ಭೂಮಿ ಇಲ್ಲೇ ಇರುತ್ತೆ ಈ ಕ್ಷಣದಲ್ಲಿ ಅಂತ ಹೇಳಕ್ಕೆ ಬರಲ್ಲ. ಈಗ ಇಲ್ಲಿದ್ದು ಇನ್ನೊಂದು ಸ್ವಲ್ಪ ಇಲ್ಲಾಗುತ್ತೆ, ಅಲ್ಲೋಗುತ್ತೆ ತಿರುಗ್ತಾನೆ ಇದೆ. ದಿಕ್ಕಿಲ್ದಿರೋ ಭೂಮಿಗೆ ವಾಸ್ತಿಗೆ ದಿಕ್ಕು ಬರುತ್ತಾ? ಹೌದು. ಈ ಕ್ವಶನ್ ಆ್ಯಕ್ಚುಲಿ ನಾನು ನಿಮ್ಮನ್ನು 2009 ಮೀಟ್ ಆದಾಗ ನೀವು ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಜ್ಯೋತಿಷ್ಯದ ಬಗ್ಗೆನೂ ಆವಾಗ ಸ್ವಲ್ಪ ಹೇಳ್ತಾ ಇದ್ರಿ. ಅವಾಗ ನನಗೆ ಕ್ಯೂರಿಯಾಸಿಟಿ ಹುಡ್ತು. ಆಮೇಲೆ ವಾಸ್ತು ಬಗ್ಗೆನೂ ಹೇಳ್ತಾ ಹೋದ್ರಿ. ಆ್ಯಕ್ಚುಲಿ ಯಾಕಂದರೆ ನಮ್ಮ ತಾತ ಕೂಡ ವಾಸ್ತು ನೋಡ್ತಾ ಇದ್ರು. ಸೊ ಹಾಗಾಗಿ ನೀವು ಹೇಳಿದ್ದ ಆನ್ಸರು ನನಗೆ ತುಂಬ ಕ್ಯೂರಿಯಸ್ ಅನಿಸ್ತು. ಯಾಕಂದರೆ ನಮ್ಮ ಒಂದು ಈ ಸೋಲಾರ್ ಸಿಸ್ಟಮಲ್ಲಿರ್ತಕ್ಕಂಥ ಪ್ಲಾನೆಟ್ಸ್ಗಳಿಗೆ ನಮ್ಮ ಭೂಮಿನೇ ತೊಗೊಂಡ್ರೆ, ಆದರೆ ನಮಗೇನಾಗುತ್ತೆ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆ, ಸೊ ಈ ಭೂಮಿ ತಿರುಗ್ತಾ ಇರೋ ಭೂಮಿಗೆ ಆಮೇಲೆ ಅದು ಮೇಲೆ ಕೆಳಗೆ ಆಗ್ತಾ ಇದೆ. ಕೆಳಗಿದ್ದದ್ದು ಮೇಲೆ ಬರ್ತಾ ಇದೆ, ಮೇಲಿದ್ದು ಕೆಳಗೆ ಬರ್ತಾ ಇದೆ, ಇಲ್ಲಿದ್ದು ಅಲ್ಲಿಗೆ ಹೋಗ್ತಾ ಇದೆ, ಅಲ್ಲಿದ್ದು ಇನ್ನೊಂದು ಕಡೆ ಬರ್ತಾ ಇದೆ. ಈ ಯಾವುದೂ ಒಂದು ನಿಖರವಾಗಿಲ್ಲ, ಒಂದು ಕಡೆ ಸ್ಥಿರವಾಗಿಲ್ಲ, ಚಲನೆಯಲ್ಲಿದೆ. ಸೊ ಇದಕ್ಕೆ ನಾವು ದಿಕ್ಕುಗಳನ್ನು ಆಪಾದನೆ ಮಾಡ್ತೀವಿ. ಸೊ ದಿಕ್ಕುಗಳನ್ನು ಆಪಾದನೆ ಮಾಡೋದು ಎಷ್ಟೊಂದು ಪ್ರಸ್ತುತ ಅಂತ ಕರೆದಾಗ, ಹಾಗಾದರೆ ದಿಕ್ಕುಗಳಿಲ್ವಾ, ದಿಕ್ಕುಗಳನ್ನು ಆಪಾದನೆ ಮಾಡಬಾರ್ದಾ, ಈ ಥರ ಎಲ್ಲ ಪ್ರಶ್ನೆಗಳು ಬರ್ತವೆ. ಸೊ ದಿಕ್ಕುಗಳು ಇಲ್ವಾ ಅಂತಂದ್ರೆ ದಿಕ್ಕುಗಳಿವೆ. ಮತ್ತೆ ದಿಕ್ಕುಗಳನ್ನು ಆಪಾದನೆ ಮಾಡಬೇಕಂದ್ರೆ ದಿಕ್ಕುಗಳನ್ನು ಆಪಾದನೆ ಮಾಡಬೇಕು. ಮತ್ತೆ ಅದಕ್ಕೊಂದು ಸೈನ್ಸ್ ಇದೆ. ಬಟ್ ಇವ್ರು ಹೇಳ್ತಕ್ಕಂಥದ್ದಲ್ಲ. ಯಾಕಂದರೆ ದಕ್ಷಿಣದ ರಸ್ತೆಯಲ್ಲಿರ್ತಕ್ಕಂಥ ಪ್ಲಾಟ್ ಒಳ್ಳೆಯದಲ್ಲ, ಪಶ್ಚಿಮ ರಸ್ತೆಯಲ್ಲಿರ್ತಕ್ಕಂಥ ಪ್ಲಾಟ್ ಒಳ್ಳೆಯದಲ್ಲ. ನೀನು ಏನು ತೊಗೋಬೇಕಾದ್ರೂ ಈಸ್ಟಿಗಿರಬೇಕು ಅಥವಾ ನಾರ್ತಿಗಿರಬೇಕು. ಈಸ್ಟ್ ಟು ನಾರ್ತ್ ಈಸ್ ಎ ಬೆಸ್ಟ್. ಅದಕ್ಕೆ ಇವತ್ತು ನಾವು ರಿಯಲ್ ಎಸ್ಟೇಟ್ ಎಲ್ಲ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಈಸ್ಟ್ ನಾರ್ತ್ ಸೈಟ್ಗಳನ್ನು ನಾವು 10% 20% ಜಾಸ್ತಿ ರೇಟ್ ಮಾಡ್ತೀವಿ ನಾವು. ಓಕೆ, ಸೌತು ಮತ್ತು ವೆಸ್ಟ್ಗೆ 10% ಕಡಿಮೆ ಕೊಡ್ತೀವಿ. ಅಲ್ಲೇ ದುಡ್ಡು ತೊಗೊಂಡು ಇಲ್ಲಿ ಹಾಕ್ತೀವಿ ನಾವು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಹೆಚ್ಚು ಅದು ಕಡಿಮೆ ಅಂತಿಲ್ಲ. ಇರುವ 4 ದಿಕ್ಕುಗಳಲ್ಲಿ ಎಲ್ಲ ದಿಕ್ಕುಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಎನರ್ಜಿ ಫ್ಲೋ ಆಗುತ್ತೆ. ದಕ್ಷಿಣಕ್ಕೆ ಆಗಿರ್ತಕ್ಕಂಥ ಎನರ್ಜಿ ಇದೆ, ಉತ್ತರಕ್ಕೆ ಆಗಿರ್ತಕ್ಕಂಥ ಎನರ್ಜಿ ಇದೆ, ಪೂರ್ವಕ್ಕೆ ಪಶ್ಚಿಮಕ್ಕೆ ತಕ್ಕದಂಥ ಎನರ್ಜೀಸ್ ಇದೆ. ಆ ಎನರ್ಜಿ ಸಿಸ್ಟಮ್ಸ್ ಎಲ್ಲ ತಿಳ್ಕೊಂಡ್ರೆ ನೀವು ಯಾವ ಪ್ಲಾಟ್ ತೊಗೊಂಡ್ರು ಏನು ತಪ್ಪಿಲ್ಲ. ಅಂದರೆ ಇವಾಗ ನೀವು ಹೇಳ್ತಾ ಹೋದ್ರಿ, ಕೆಲವ್ರು ಏನು ಮಾಡ್ತಾರೆ ಅಂದರೆ ದಕ್ಷಿಣಕ್ಕೆ ತೊಗೊಂಡು, ಅಂದರೆ ದಕ್ಷಿಣ ಇರ್ತಕ್ಕಂಥ ರಸ್ತೆಯಲ್ಲಿರ್ತಕ್ಕಂಥ ಪ್ಲಾಟನ್ನು ತೊಗೊಂಡು ಉತ್ತರದಲ್ಲಿ ಡೋರ್ ಇಡ್ತಾರೆ. ಹಿಂಗೆ ಹೋಗ್ಬಿಟ್ಟು ಅದು ಹೋಗಿ ಹೋಗ್ಬೇಕು. ಸೊ ಇವನು ಪಶ್ಚಿಮದಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲೇ ಒಂದು ಉತ್ತರದಲ್ಲಿ ಡೋರ್ ಇಡ್ತಾನೆ, ಅಥವಾ ದಕ್ಷಿಣದಲ್ಲಿ ತೊಗೊಂಡು ಪೂರ್ವಕ್ಕೆ ಡೋರ್ ಇಡ್ತಾನೆ. ಈ ಥರ ಅಂದ್ರೇನು, ನಾನು ಹೇಳ್ತಾ ಇರೋದು ನಾರ್ತ್ ಈಸ್ಟ್ ಡೋರ್ ಇಸ್ ಎ ಬೆಸ್ಟ್ ಡೋರ್ಸ್ ಅಂತ. ಇನ್ನು ಬಿಕ್ಕಿದ್ದು ಯಾವುದೂ ಇಲ್ಲ ಅಂತ.
ಅಂದರೆ ಇಲ್ಲಿ ಅದು ಮೈಂಡ್ ಸೆಟ್ ವರ್ಕ್ ಆಗ್ತಿದೆ ಅಂತ ಅನ್ಬೋದು ಆ್ಯಕ್ಚುಲಿ. ಯಾಕೆ ಭಯ ಮೈಂಡ್ ಸೆಟ್ ಎಲ್ಲೂ ವರ್ಕ್ ಆಗಲ್ಲ, ಭಯ ವರ್ಕ್ ಆಗುತ್ತೆ. ಉತ್ತರ ಮತ್ತು ಅಂದರೆ ನಾರ್ತ್ ಆ್ಯಂಡ್ ಈಸ್ಟ್ ಅನ್ನೋದು ನಮ್ಮ ತಲೆಯಲ್ಲಿ ಬಿದ್ದುಬಿಟ್ಟಿದೆ. ಅದು ನಮ್ಮ ಒಂದು ಭಾರತ ದೇಶದಲ್ಲಿ ಇದರ ಬಗ್ಗೆ, ಅದು ದಕ್ಷಿಣ ಭಾರತದಲ್ಲಿ ಇದರ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಪಬ್ಲಿಸಿಟಿ. ಈಗ ಉತ್ತರ ಭಾರತದಲ್ಲಿ ಭಾಳ ಕಡಿಮೆ, ಇಷ್ಟಿಲ್ಲ. ದಕ್ಷಿಣ ಭಾರತದಲ್ಲಿ ತುಂಬ. ಅದು ಇತ್ತೀಚೆಗೆ ಮೊದಲು ಆಂಧ್ರದಲ್ಲಿತ್ತು, ಇವಾಗ ಕರ್ನಾಟಕ ಆಗಲೇ ಸ್ಪ್ರೆಡ್ ಆಗಿ, ತಮಿಳುನಾಡು ಸ್ಪ್ರೆಡ್ ಆಗಿ, ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಈ ನಿಧಾನಕ್ಕೆ ಉತ್ತರ ಕಡೆ ಪಾಸ್ ಆಗ್ತಾ ಇದೆ ಆಗಲೇ. ಈ ಒಂದು ಡಿಸೀಸ್ ಇದು ವಾಸ್ತು ಅನ್ನೋದು ಶಾಸ್ತ್ರ ಅನ್ನೋದು ಡಿಸೀಸ್. ಈ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆ ತುಂಬ ಚೆನ್ನಾಗಿ. ಅಂದರೆ ನೀವು ಹೇಳ್ತಾ ಹೋದ್ರಿ ಸೂರ್ಯ ಸುತ್ತುತ್ತಾ ಇದ್ದಾನೆ ಮತ್ತು ಭೂಮಿ ಸುತ್ತುತ್ತಾ ಇದೆ, ದಿಕ್ಕು ಇಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸೂರ್ಯನೇ ನೋಡ್ತೀವಿ. ಸೂರ್ಯ ಹುಟ್ಟೋದಕ್ಕೆ ನಾವು ಪೂರ್ವ ಅಂತ ಹೇಳಿ ಕರಿತಿದ್ವಿ. ಅಲ್ಲಿ ನಾವು ನೋಡ್ತಕ್ಕಂಥ ಒಂದು ದಿಕ್ಕನ್ನ ನಾವು ಅದನ್ನು ಪೂರ್ವ ಮತ್ತು ಪಶ್ಚಿಮ ಇಲ್ಲಾಂದರೆ ಉತ್ತರ ಅಂತ ಹೇಳಿ ಕರಿತಾ ಇದ್ದೀವಿ ಅಂತ ಅನ್ಬೋದು ಆ್ಯಕ್ಚುಲಿ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟೋದಿಲ್ಲ, ಸೂರ್ಯ ಹುಟ್ಟುವ ದಿಕ್ಕನ್ನು ಪೂರ್ವ ಅಂತ ಇದ್ದೀವಿ. ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ತಪ್ಪು. ಸೂರ್ಯ ಹುಟ್ಟುವ ದಿಕ್ಕನ್ನು ನಾವು ಪೂರ್ವ ಅಂತ ಇದ್ದೀವಿ, ಇದು ಕರೆಕ್ಟ್. ಯಾಕಂದರೆ ಭೂಮಿ ತಿರುಗ್ತಾ ಇದೆ. ಹಾಂ, ಎಕ್ಸಾಕ್ಟ್ಲಿ. ಸೂರ್ಯ ಹುಟ್ಟುವ ದಿಕ್ಕು ಪೂರ್ವದಲ್ಲಿ ಸೂರ್ಯ ಹುಟ್ಟಲ್ಲ. ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ನಿಮಗೆ ವಾಸ್ತು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹಾಗೆ ನಾವು ಇನ್ನೂ ನೋಡ್ತಾ ಹೋದಾಗ ಕೆಲವೊಂದು ವಾಸ್ತು ಶಾಸ್ತ್ರಜ್ಞರು ಹೇಳ್ತಾ ಇರ್ತಾರೆ, ಆ್ಯಕ್ಚುಲಿ ಕನ್ಸಲ್ಟೆಂಟ್ ಅಂತ ಅನ್ಬೋದು. ವಾಸ್ತು ಕನ್ಸಲ್ಟೆಂಟ್ ಹೇಳ್ತಾ ಇರ್ತಾರೆ. ವಾಸ್ತು ಕನ್ಸಲ್ಟೆಂಟ್ಸ್, ವಾಸ್ತು ಪಂಡಿತ್, ವಾಸ್ತು ಸೈಂಟಿಸ್ಟ್. ಓಕೆ, ಈ ಥರ ವಾಸ್ತು ಪಂಡಿತರು ಹೇಳ್ತಾ ಇರ್ತಾರೆ, ನಿಮ್ಮ ಮನೆಯ ಒಂದು ಟಾಯ್ಲೆಟು ಇಲ್ಲಿರಬಾರ್ದು, ಅಲ್ಲಿ ಕುತ್ಕೊಳ್ತಕ್ಕಂಥ ಜಾಗ ಸರಿ ಇಲ್ಲ, ಸೊ ಅದರಿಂದ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅಂತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಒಂದು ಮನೆ ಅಂತ ತಗೊಂಡಾಗ ಅದರಲ್ಲಿ 45 ಭಾಗಗಳನ್ನಾಗಿ ಮಾಡ್ತಾರೆ. ಸೊ ಅದರಲ್ಲಿ 45 ಭಾಗದಲ್ಲಿ ದೇವತೆಗಳಿರ್ತಾರೆ, ಆಮೇಲೆ ಗಂಧರ್ವರಿರ್ತಾರೆ, ರಾಕ್ಷಸರಿರ್ತಾರೆ. ಸೊ ಈ ಥರ ಡಿಫ್ರೆಂಟ್ ಅದರಲ್ಲೆಲ್ಲ ಒಂದು ಭಾಗಗಳನ್ನು ಮಾಡ್ತಾರೆ. ಮಾಡಿದಾಗ ಅದರಲ್ಲಿ ಒಂದು ದ್ವಿತೀಯ ಅದಿತಿ ಅಂತ ಒಂದು ಬರುತ್ತೆ. ಓಕೆ, ಅದು ಉತ್ತರ ಮತ್ತು ಪೂರ್ವಕ್ಕೆ ಒಂದು ಅನುಗುಣವಾಗಿ ನಾರ್ತ್ ಈಸ್ಟಲ್ಲಿ ಆ ಥರ ಬರುತ್ತೆ, ದ್ವಿತೀಯ ಅದಿತಿ ಭಾಗ ಅಂತ ಬರುತ್ತೆ. ಆಮೇಲೆ ಅಲ್ಲಿ ಹಲವಾರು ದೇವತಾ ಒಂದು ಹೆಸರುಗಳು ಬರುತ್ತೆ. ಆ ಭಾಗದಲ್ಲಿ ಟಾಯ್ಲೆಟ್ಸ್ ಇರಬಾರ್ದು ಅಂತ ಒಂದು ಅರ್ಥ ಮಾಡ್ಕೋಬೇಕು. ಟಾಯ್ಲೆಟ್ಟು ಇವತ್ತೇನಿದೆ ವೆಸ್ಟರ್ನ್ ಟಾಯ್ಲೆಟ್ಸ್ ಎಲ್ಲ ಬಂದಿದೆ. ಇವಾಗ ಏನಾಗಿದೆ, ಮೊದಲೇನಾಗ್ತಾ ಇತ್ತು, ಮನೆಯಲ್ಲಿ ಪಿಟ್ ಮಾಡ್ತಾಯಿದ್ರು. ಹೌದು, ಓಕೆ, ಪಿಟ್ಟಿರ್ತಾ ಇತ್ತು. ಆದ ಕಾರಣ ಪಿಟ್ಟಿಂಥ ಜಾಗದಲ್ಲಿ ಇರಬಾರ್ದು. ಓಕೆ, ಇವತ್ತು ಟಾಯ್ಲೆಟ್ಸನ್ನು ತೊಗೊಂಡಾಗ ನೀವು ಆ ಟಾಯ್ಲೆಟ್ಸ್ ಅಲ್ಲಿ ಎಲ್ಲಿರುತ್ತೆ, ನಿನಗೆ ನೀನು ಮಾಡಿದಂಥ ಶಿಟ್ಟು ಹರಿದು ಹೋಗುತ್ತೆ ಮುಂದಕ್ಕೆ. ಅದು ಎಲ್ಲೋ ಹೋಗಿ ಸೇರ್ಕೊಳ್ಳುತ್ತೆ. ಅದು ಕೆಂಗೇರಿ ಮೋರಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತು ನಿನ್ನ ಮನೆ ಕೆಂಗೇರಿ ಮೋರಿಗೆ ಏನು ಸಂಬಂಧ? ಒಂದನೇದು. ಎರಡನೇದು, ನಮ್ಮ ಬಾಡಿನೇ ಒಂದು ಟಾಯ್ಲೆಟ್ಟು. ಪ್ರತಿ ಕ್ಷಣವೂ ಕೂಡ ಶಿಟ್ ಆ್ಯಂಡ್ ಯೂರಿನ್ ತಯಾರಾಗ್ತಾನೆ ಇದೆ ನಮ್ಮ ಬಾಡಿಯಲ್ಲಿ. ನಾವು ಹೊತ್ಕೊಂಡು ತಿರುಗ್ತಾನೆ ಇದ್ದೀವಿ ನಾವು. ಮತ್ತು ಈ ಬಾಡಿನಲ್ಲೇ ಹೊತ್ಕೊಂಡು ತಿರುಗ್ತಾ ಇದ್ದೀವಿ ಅಂತ ಅಂದಮೇಲೆ ಮನೆಯಲ್ಲಿ ಅದು ಹರಿದು ಹೋಗೋಂಥದ್ದು ಯಾವ ಜಾಗದಲ್ಲಿದ್ದರೇನು ಸ್ವಲ್ಪ ಆಲೋಚನೆ ಮಾಡಿ. ವಾಸ್ತು ಹೇಳಿದಂಥ ಕಾಲದಲ್ಲಿ ಅವತ್ತಿಗೆ ಇರ್ತಕ್ಕಂಥ ಒಂದು ಸಿಸ್ಟಮ್ಸ್ ಹೆಂಗಿತ್ತು, ಇವತ್ತೇನು ಸಿಸ್ಟಮ್ಸ್ ಆಗಿದೆ, ಸ್ವಲ್ಪ ನಾವು ವ್ಯತ್ಯಾಸ ಕಂಡ್ಕೋಬೇಕಲ್ಲ. ಹೌದು. ಸೊ ಈ ರೀತಿಯಾಗಿ ಅಂದ್ರೇನು, ನಮಗೆ ಭಯದಿಂದ ಕೂಡಿರ್ತೀವಾದ ಕಾರಣ ನಾವು ಏನು ಬೇಕಾದ್ರೆ ಕೇಳಿಬಿಡ್ತೀವಿ ಅವ್ರದ್ದು. ಅವ್ರು ಏನು ಹೇಳ್ಬಿಟ್ರೆ ಸಾಕಪ್ಪ, ಆಯ್ತು ಸರ್ ಮಾಡಿಬಿಡೋಣ, ಇದು ಮಾಡಿಬಿಟ್ರೆ ದುಡ್ಡು ಬಂದುಬಿಡುತ್ತೆ. ಅವನಿಗೆ ಇನ್ನೊಂದು ಬೇಕಾಗಿಲ್ಲ, ಮನೆಯಲ್ಲಿ ದುಡ್ಡು ಬರಬೇಕಷ್ಟೆ. ಅಂದರೆ ಕ್ವಿಕ್ಕಾಗಿ ಅದು ಸೊಲ್ಯೂಷನ್ ಕ್ವಿಕ್ ಆಗಬೇಕು. ಲೆಟ್ರಿನ್ ಬೆಸಿನ್ ತೆಗೆಯಬೇಕು ಮತ್ತು ಬೇರೆ ಕಡೆ ಕೂಡಿಸ್ಬೇಕು, ಅದು ಹೊಡಿಬೇಕು ಗೋಡೆ, ಇನ್ನೊಂದು ಗೋಡೆ ಕಟ್ಟಬೇಕು. ಹಾಂ, ಶಾಂತಿ ಆಯ್ತಪ್ಪ ನನಗೆ, ಇಲ್ಲಿ ತೆಗೆದು ಅಲ್ಲಿಟ್ಟೆ, ಆ ಥರ. ಸೊ ಏನು ಮಾಡೋಕ್ಕಾಗುತ್ತೆ ಅಂಥವ್ರು, ನೀನು ಮಾಡೋಕ್ಕಾಗಲ್ಲ. ಒಂದು ಅಧ್ಯಯನ ಮಾಡಬೇಕು, ತಿಳ್ಕೋಬೇಕು, ಕ್ಯೂರಿಯಾಸಿಟಿ, ಯಾಕೆ ಹಿಂಗಾಯಿತು. ಸೊ ನಾನು ಮೊದಲು ಯಾವ ಮನೇಲಿದ್ದೆ, ಇವಾಗ ಯಾವ ಮನೆಗೆ ಬಂದೀನಿ, ನನ್ನ ಮನಸ್ತತ್ವ ಏನು, ಏನಾಗಿದೆ, ನಾನು ತಪ್ಪು ಮಾಡಿದ್ದೇನಾ, ಒಪ್ಪು ಮಾಡಿದ್ದೇನಾ, ಇವೆಲ್ಲವನ್ನು ಅಧ್ಯಯನ ಮಾಡಿದಾಗ ನಿಜವಾಗಿ ವಾಸ್ತು ದೋಷ ಏನು, ನಿಜವಾಗಿ ವಾಸನಾ ದೋಷ ಏನು, ನಿಜವಾಗಿ ನನ್ನ ಮನಸ್ಸಿನ ದೋಷ ಏನು ಎಲ್ಲ ಗೊತ್ತಾಗುತ್ತೆ. ಬಟ್ ಅದಕ್ಕೆಲ್ಲ ಟೈಮ್ ಎಲ್ಲಿದೆ, ಇವಾಗ ಬೇಕಾಗಿಲ್ಲ. ಇವಾಗ ಕ್ವಿಕ್ ಸೊಲ್ಯೂಷನ್. ಅಂದರೆ ಇವಾಗ ಹೇಳ್ತಾ ಹೋದ್ರಿ, ನಿಜವಾಗ್ಲೂ ವಾಸ್ತು ದೋಷ ಏನು, ವಾಸನಾ ದೋಷ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ವಾಸ್ತು ದೋಷದ ಬಗ್ಗೆ ಮಾತಾಡ್ತಾ ಇದ್ವಿ.
ವಾಸನಾ ದೋಷ ಅಂದರೆ ಏನು ಆ್ಯಕ್ಚುಲಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇನ್ನೊಂದು ಸಾರಿ ಅದನ್ನು ಪಾಡ್ಕಾಸ್ಟ್ ಮಾಡೋಣ, ವಾಸನಾ ದೋಷಗಳು ಏನಿರ್ತವೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಬಿಕಾಸ್ ಮನುಷ್ಯನಿಗೆ ವಾಸ್ತು ದೋಷಕ್ಕಿಂತ ವಾಸನಾ ದೋಷಗಳು ಭಾಳ ಇಂಪಾರ್ಟೆಂಟ್. ಸೊ ಮನುಷ್ಯ ಈ ವಾಸನಾ ದೋಷಗಳಿಂದ ತುಂಬಿಕೊಂಡ್ಬಿಟ್ಟಿದ್ದಾನೆ. ವಾಸನೆಗಳು ಮೀನ್ಸ್ ದಟ್ ಸ್ಮೆಲ್ಸ್ ಅಂತದೆ, ಅಂದ್ರೇನು ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗಳು. ಸೊ ಮನಸ್ಸಿನಲ್ಲಿರ್ತಕ್ಕಂಥ ವಾಸನೆಗಳು ಅಂದರೆ ಬಿಲೀಫ್ ಸಿಸ್ಟಮ್ಸ್. ಓಕೆ. ಸೊ ಇದ್ರ ಬಗ್ಗೆ ನಾವು ಇನ್ನೊಂದ್ಸಲ ಯಾವಾಗಾದರೂ ಮಾತಾಡೋಣ. ಸೊ ಈ ವಾಸನಾ ದೋಷಗಳ ಬಗ್ಗೆ ನಾನು ಮಾತಾಡೋದಲ್ಲ, ವಿಶ್ವಕರ್ಮರು ಹೇಳ್ತಾರೆ. ವಿಶ್ವಕರ್ಮರು ವಾಸನಾ ದೋಷಗಳನ್ನು ಕಳ್ಕೋಬೇಕು ಅಂತಂದರೆ ನೀವು ಯಾವ ರೀತಿ ಮನೆಯನ್ನು ಕಟ್ಟಬೇಕು ಅಂತ ಹೇಳ್ತಾರೆ ಅವರು. ಅದನ್ನು ಬೇಕಾದ್ರೆ ರೈಟ್ ವಾಸ್ತು ಏನು ಅಂತ ಮಾತಾಡ್ಬೇಕಾದ್ರೆ ಹೇಳ್ತೀನಿ ನಾನು ಅದನ್ನೆಲ್ಲ. ಅಂದರೆ ಇವತ್ತಿನ ದಿವಸ ನಾವು ಮಾತಾಡ್ತಕ್ಕಂಥದ್ದು ವಾಸ್ತು ಅಂದರೆ ಏನು, ಇವತ್ತು ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ ಅನ್ನೋದು. ಈಗ ನಾವು ಪ್ರೆಸೆಂಟ್ ವಾಸ್ತುನ ಬಗ್ಗೆ ಮಾತಾಡೋಣ, ಬಟ್ ರೈಟ್ ವಾಸ್ತು ನಂತರ ಮಾತಾಡೋಣ. ಖಂಡಿತ ಸರ್. ಆಮೇಲೆ ಇಲ್ಲಿ ಮನೆಯಲ್ಲಿ ಕೆಲವೊಂದು ವಾಸ್ತು ಪಂಡಿತರು ಹೇಳ್ತಿರ್ತಾರೆ, ನಿಮ್ಮ ಮನೆಯಲ್ಲಿ ಫೆಂಗ್ಶುಯಿ ಅಂತೇಳಿ ಒಂದು ಇದು ಬರುತ್ತೆ ಆ್ಯಕ್ಚುಲಿ, ಆ ಒಂದು ಟಾಯ್ ಆ್ಯಕ್ಚುಲಿ. ಸೊ ಅದು, ಆಮೇಲೆ ಐಡಲ್ ಅಂತ ಅನ್ಬೋದು ಅದನ್ನು, ಆಮೇಲೆ ಮನಿ ಪ್ಲಾಂಟ್ಸು, ಆಮೇಲೆ ಕ್ರಿಸ್ಟಲ್ಸ್ ಎಲ್ಲ ಇಡಿ ಎನರ್ಜಿ ಬರುತ್ತೆ. ಲಾಫಿಂಗ್ ಬುದ್ಧ ಮನಿ ಬ್ಯಾಗ್ ಇಟ್ಕೊಂಡಿರುತ್ತೆ, ಮನಿ ಬ್ಯಾಗು ಲಾಫಿಂಗ್ ಬುದ್ಧ. ಆಮೇಲೆ ನಮ್ಮವ್ರು ಪಿರಮಿಡ್ಸ್ ಹೇಳ್ತಾರೆ, ಪಿರಮಿಡ್ಸ್ ತಗೊಂಡು ಇಟ್ಕೋಬೇಕು, ಅದ್ರಲ್ಲಿ ಕ್ರಿಸ್ಟಲ್ಸ್ ಇರುತ್ತೆ, ಆ ಕ್ರಿಸ್ಟಲ್ಸ್ ಅಂತ ಹಂಗೆ ಬರುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡ್ರೆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಟ್ಟರೆ ಮನಸ್ಸು ಶಾಂತಿಯಿಂದ ಇರುತ್ತೆ, ಆಮೇಲೆ ವೆಲ್ತ್ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ ಅಂತಾರೆ ಆ್ಯಕ್ಚುಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ವಸ್ತುಗಳು ವಾಸ್ತವ ಸ್ಥಿತಿಯನ್ನು ಬದಲಿಸುತ್ತವೆ ಅಂತ ನೀವೇನಾದರೂ ಅಂದ್ಕೊಳ್ತೀರಾ? ವಸ್ತುಗಳಿಂದ ವಾಸ್ತವ ಸ್ಥಿತಿ ಬದಲಾಗಲು ಸಾಧ್ಯವೇ? ವಸ್ತುಗಳೇ ಅಷ್ಟೇ, ಅವು ವಾಸ್ತವ ಸ್ಥಿತಿನ ಬದಲು ಮಾಡಲ್ಲ. ವಾಸ್ತವ ಸ್ಥಿತಿ ಬದಲಾಗಬೇಕು ಅಂತ ನಾವೇನಾದರೂ ಭಾವಿಸಿದರೆ ನನ್ನ ವಾಸ್ತವ ಸ್ಥಿತಿ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು ಫಸ್ಟು. ನನ್ನ ವಾಸ್ತವಿಕವಾಗಿರ್ತಕ್ಕಂಥ ಸ್ಥಿತಿ ಏನು? ಈ ವಸ್ತುಗಳನ್ನು ತಂದು ಇಲ್ಲಿಟ್ಟರೆ ಇಲ್ಲಿಟ್ಟರೆ ಇದೇನಾಗುತ್ತೆ, ಈ ತಂದು ಇಲ್ಲಿಟ್ಟರೆ ಇದೇನಾಗುತ್ತೆ ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ ನನ್ನ ಮನಸ್ಸು ಎಷ್ಟು ಒಂದು ಕಲ್ಮಶದಿಂದ ತುಂಬಿದೆ, ಅದರಲ್ಲಿ ಎಷ್ಟು ಮುಂದೆ ಕ್ಲಟರ್ಡ್ ಆಗಿದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ವಸ್ತುಗಳಿಂದ ಸೌಂದರ್ಯ ಹೆಚ್ಚುತ್ತೆ ಮನೆದು. ಒಂದು ನೀನು ಯಾವ ವಸ್ತುವನ್ನ ತಂದು ಒಂದು ಫ್ಲವರ್ ವಾಸ್ ತರ್ತೀಯ, ಒಂದು ಕಡೆ ಇಡ್ತೀಯ, ಒಂದು ಒಳ್ಳೊಳ್ಳೆ ಆರ್ಟಿಫ್ಯಾಕ್ಟ್ಸ್ ತರ್ತೀಯ, ಆರ್ಟಿಫ್ಯಾಕ್ಟ್ಸು ಐಡಿಯಲ್ಸು ಏನು ತಂದು ಒಂದು ಪೇಂಟಿಂಗ್ಸು, ಅದರಿಂದ ಮನೆಯ ಸೌಂದರ್ಯ ಹೆಚ್ಚುತ್ತೆ ಅಂದರೆ ಓಕೆ. ಬಟ್ ಅದರಿಂದ ನನ್ನ ಜೀವನ ವಿಧಾನ ಬದಲಾಗುತ್ತೆ, ಅದು ಹೆಂಗೆ ಸಾಧ್ಯ? ಅಂದರೆ ಎಷ್ಟು ಮೂರ್ಖತ್ವದಿಂದ ಆಲೋಚನೆ ಮಾಡ್ತಾ ಇದ್ದೀವಿ ನಾವು ನಿಮ್ಮ ಮನಸ್ಸಲ್ಲಿ. ಸೊ ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ 7 ಕುದುರೆಗಳಿರ್ತಕ್ಕಂಥದ್ದು ಈ ಒಂದು ದಿಕ್ಕಿನಲ್ಲೇ ಹೋಗ್ತಾ ಇರಬೇಕು, ಆ ಒಂದು ಫೋಟೋ ಹಾಕಿದರೆ ಅದು ನಿಮಗೆ ಡೈಲಿ ನೋಡ್ತಾ ಇದ್ರೆ ನಿಮ್ಮ ಮನೇಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅಂತಾರೆ ಆ್ಯಕ್ಚುಲಿ. ಸೊ ಅದು ಆಮೇಲೆ ಇನ್ನೊಂದು, ಈ ಲಕ್ಷ್ಮಿ ಫೋಟೋ ಇರುತ್ತಲ್ಲ, ಮನೆ ಹೊರಗಡೆ ನೋಡೋಂಗಿರಬಾರ್ದಂತೆ, ಮನೆ ಒಳಗಡೆ ನೋಡೋಂಗಿರ್ಬೇಕಂತೆ. ಅಂದರೆ ಮನೆ ಬಂದಂಥ ಲಕ್ಷ್ಮಿ ಎಲ್ಲ ಮನೆಗೆ ಉಳ್ಕೊಳ್ಳುತ್ತಂತೆ, ಇಲ್ಲ ಹೊರಗೆ ಹೋಗುತ್ತಂತೆ. ಅಂದರೆ ಇಂಥ ಒಂದು ಬಿಲೀಫ್ ಸಿಸ್ಟಮ್ ನಮ್ಮಲ್ಲಿ ಕೂತ್ಕೊಂಡಿದೆ ಅಂತಂದರೆ ಬರೀ ಮನಿ ಮೈಂಡೆಡ್ ಬಿಲೀಫ್ ಸಿಸ್ಟಮ್ ಇಶ್ಯೂ ಅಲ್ಲ. ಅಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಆಲೋಚನೆ ಮತ್ತು ಆ್ಯಕ್ಷನ್ಸ್, ಇವಾಗ ವಾಸ್ತು ಬಗ್ಗೆ ನಾವು ಹೇಳ್ತಾ ಹೋದ್ವಿ, ಏನೇನೆಲ್ಲ ಮಾತಾಡಿದ್ವಲ್ಲ, ಆ ಐಡಲ್ ಆಯಿತು, ಕ್ರಿಸ್ಟಲ್ಸ್ ಆಯಿತು, ಅದೆಲ್ಲ ಮತ್ತೆ ಕೊನೆಗೆ ಹೋಗೋದೆಲ್ಲ ಅಂತ ಹೇಳಿದ್ರೆ ಒಂದು ಮನಿನೇ ಆ್ಯಕ್ಚುಲಿ. ಸೊ ಮನಿ ನಮಗೆ ಬರ್ತಾ ಇಲ್ಲ, ಸೊ ನನ್ನ ಒಂದು ಡೆವಲಪ್ಮೆಂಟ್ ಅಂತ ಹೇಳಿ ಏನು ಕರೆಯೋದಲ್ಲ, ಆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಇವತ್ತಿನ ದಿವಸ ಮುಗಿ ಬೀಳ್ತಾ ಇದ್ದಾರೆ ಅಂತ ಅನ್ಬೋದು ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಭಯ ಕೂಡ ಅದ್ರ ಹಿಂದೆ ಇದೆ. ಭಯನೇ, ಭಯ ಬಿಟ್ಟರೆ ಇನ್ನೊಂದು ಏನಿಲ್ಲ. ಒಂದು ಇರೋದನ್ನು ಉಳಿಸ್ಕೊಂಡು ಹೋಗ್ಬೇಕಲ್ಲಪ್ಪ, ಇದು ಹೋಗ್ಬಿಟ್ರೆ ಹೆಂಗೆ ಅಂತ ಭಯ. ಇನ್ನೊಂದು ಹೋಗ್ಬಿಟ್ಟಿರುತ್ತೆ ಅದು ಮತ್ತೆ ವಾಪಸ್ ಪಡ್ಕೋಬೇಕಲ್ಲ ಹೆಂಗೆ ಅಂತ ಭಯ. ಅಷ್ಟೇ, ಇನ್ನೇನೂ ಇಲ್ಲ. ಓಕೆ. 10 ಹಲವಾರು ವಿಚಾರಗಳ ಬಗ್ಗೆ ಭೀಮೇಶ್ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ ಮತ್ತು
ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಈಗ ವಾಸ್ತು ಸರಿ ಇಲ್ಲ ಅಂತ ಅಂದಾಗ ಅದ್ರ ಬಗ್ಗೆ ಯಾರೋ ಹೇಳ್ಬಿಡ್ತಾರೆ, ನಿಮ್ಮ ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ಅದಕ್ಕೋಸ್ಕರ ನಿಮಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಜಗಳಗಳಾಗ್ತಾ ಇದೆ, ಮತ್ತು ರಿಲೇಷನ್ಶಿಪ್ ಚೆನ್ನಾಗಿಲ್ಲ ನಿಮ್ಮ ಇದರಲ್ಲಿ ಅಂತ ಹೇಳ್ಬಿಟ್ಟು ಅಂತಾರೆ. ಸೊ ಅಲ್ಲಿ ಮೈಂಡು ಪ್ರಭಾವ ಬೀರ್ತಾ ಇದ್ದಾನೆ ಆ್ಯಕ್ಚುಲಿ, ಆ ಒಂದು ಬಿಲೀಫ್ ಸಿಸ್ಟಮ್ ಅನ್ನೋದು ವರ್ಕ್ ಆಗ್ತಾ ಇದೆ ಅಥವಾ ಈಗ ಏನು ಆಗ್ತಾ ಇರ್ಬೋದು ಅಲ್ಲಿ ಜೀವನದಲ್ಲಿ ಎಲ್ಲವೂ ಕೂಡ ಹೀಗೇ ಒಂದು ಕಾಮಾಗಿ ಯಾವತ್ತೂ ಹೋಗಲ್ಲ ಮನುಷ್ಯ, ಹೋಗಬಾರ್ದು ಕೂಡ. ಒಂದೇ ರೀತಿಯಾಗಿ ನಡೀತಾ ಇದ್ದರೆ ಆ ಜೀವನ ಬೋರ್ ಬಂದುಬಿಡುತ್ತೆ. ಭಾಳಷ್ಟು ಜನ ಏನು ಅಂದ್ಕೊಳ್ತಾರೆ, ನನಗೆ ದುಡ್ಡು ಬಂದುಬಿಟ್ರೆ, ನನಗೊಂದು ಒಳ್ಳೆ ಮನೆ ಬಂದುಬಿಟ್ರೆ, ಒಂದು ಒಳ್ಳೆ ಕಾರ್ ಬಂದುಬಿಟ್ರೆ ನಾನು ಜೀವನದಲ್ಲಿ ಹ್ಯಾಪಿಯಾಗಿರ್ತಾನೆ. ಅವನು ಇರೋಕ್ಕೆ ಸಾಧ್ಯನೇ ಇಲ್ಲ ಅವನು. ಅರ್ಥ ಆಯ್ತಾ? ಒಂದು ರೀತಿಯಲ್ಲಿ ಯಾವತ್ತೂ ನಾವು ಇರೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವಿವತ್ತು ಬದುಕಿ ಉಳಿದಿದ್ದೀವಿ ಅಂತಂದರೆ ನಮ್ಮ ಸಮಸ್ಯೆಗಳು ನಮ್ಮನ್ನು ಬದುಕಿ ಉಳಿಸಿದ್ವಿ. ನಾವೇನಾದರೂ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಮ್ಮ ಸಮಸ್ಯೆಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದೊಂದು ಇಲ್ದ ಅಂತಂದರೆ ಅವನ ಜೀವನ ಭಾಳ ದುರ್ಬರ ಆಗ್ತಾ ಇತ್ತು. ಅವನು ಬದುಕಿ ಉಳಿಯೋಕ್ಕೆ ಸಾಧ್ಯ ಇರಲಿಲ್ಲ, ಅವನು ಬೋರ್ ಆಗ್ತಾ ಇತ್ತು ಲೈಫ್ನ. ಇವತ್ತು ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಇವತ್ತು ಒಂದು ಮಾತು ಅಂದ್ಕೊಂಡ್ರಿ, ನನಗೆ ಕಾರು ಅಂತ ಅಂದ್ಕೊಳ್ಳೋದು ಕಾರ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ನನಗೆ ಮನೆ ಅಂತ ಅಂದ್ಕೊಂಡ್ರೆ ಮನೆ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ನನಗಿಂಥ ಶರ್ಟು ಇಂಥ ಫ್ಯಾಂಟ್ ಅಂತ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ನನ್ನ ಸಕ್ಸಸ್ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ನಾನು ರಿಕಗ್ನೈಸ್ ಮಾಡ್ಬೇಕು ಜನ ರಿಕಗ್ನೈಸ್ ಆಗಿಬಿಡ್ತು ಅಂತ ಅಂದ್ಕೊಳ್ಳಿ. ನೀವು ಏನು ಅಂದ್ಕೊಂಡ್ರೆ ಅದು ಆಗಿಬಿಟ್ರೆ ಏನಾಗುತ್ತೆ ಹೇಳಿ, ನೀವು ಸೂಸೈಡ್ ಮಾಡ್ಕೊಂಬಿಡ್ತೀರಾ, ನೀವು ಬೋರ್ ಆಗಿಬಿಡುತ್ತೆ. ಅಚೀವ್ಮೆಂಟ್ ಅಂದರೆ ಏನು ಅಂತಂದರೆ ನಾನು ಕಷ್ಟಪಟ್ಟು ಅದನ್ನು ಸಕ್ಸಸ್ನ ನಾನು ಅಚೀವ್ ಮಾಡಬೇಕು, ನಾನು ಅದನ್ನು ಆಗ ನನಗೆ ಖುಷಿ ಸಿಗುತ್ತೆ. ಆ ಒಂದು ನಾನು ಅಚೀವ್ ಮಾಡೋಂಥ ಒಂದು ಸಮಯದಲ್ಲಿ ನಾನು ಲಾಟ್ ಆಫ್ ಹಾರ್ಡ್ಲೆಸ್ ನಾನು ಫೇಸ್ ಮಾಡಬೇಕು. ತುಂಬ ಕಷ್ಟಗಳು ಬರ್ತವೆ, ದಾರಿ ಸುಲಭವಾಗಿರಲ್ಲ, ಕಲ್ಲು ಮುಳ್ಳು ದಾಟಿಕೊಂಡು ಬಿದ್ದು ಎದ್ದು ಏನೆಲ್ಲ ಆಗಿ ಆಮೇಲೆ ಅಚೀವ್ ಬಂದಾಗ ಅದನ್ನು ಅನುಭವಿಸ್ತಕ್ಕಂಥ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಖುಷಿ ಇರುತ್ತೆ ಅಲ್ಲಿ. ಓಕೆ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳು ಬರ್ತವೆ. ಅದು ನೀನು ಮೈಸೂರು ಪ್ಯಾಲೇಸಲ್ಲಿದ್ದರೂ ಬರ್ತವೆ, ಮತ್ತು ಮೈಸೂರು ಪ್ಯಾಲೇಸ್ ಸುಟ್ಟೋಯ್ತಾನೆ, ಸುಟ್ಟೋದ್ಮೇಲೆ ಎರಡನೇ ಪ್ಯಾಲೇಸ್ ಇವಾಗ ಕಟ್ಟಿರೋದು ಅದು. ಪ್ಯಾಲೇಸ್ ಇದ್ದರೂ ರಾಜರಿಗೆ ಕಷ್ಟ ಬರ್ತವೆ, ಪರಿಚಾರಕರಿಗೆ ಕಷ್ಟ ಬರ್ತವೆ, ಎಲ್ಲರಿಗೂ ಬರ್ತವೆ. ಮನುಷ್ಯ ಅಂದ್ರೇ ಕಷ್ಟ ಸುಖಗಳ ಸಮ್ಮಿಲನ. ಸೊ ನಾವೇನು ಮಾಡ್ತೀವಿ, ನಮಗೆ ಯಾವತ್ತೂ ಸುಖವಾಗಿರ್ಬೇಕು ಅನ್ನೋದೇ ಆಸೆ ಆದ ಕಾರಣ, ನಮಗೆ ಅದರ ಒಂದು ಜ್ಞಾನ ಇಲ್ಲ ಆದ ಕಾರಣ ಕಷ್ಟಗಳು ಬಂದ ತಕ್ಷಣ ಓಡೋಗ್ತೀವಿ. ಸೊ ಆ ಕಷ್ಟಗಳು ಬಂದ ತಕ್ಷಣ ಓಡೋದ ತಕ್ಷಣ ಅದನ್ನು ಎನ್ಕ್ಯಾಶ್ ಮಾಡ್ಕೊಂಬರ್ತಕ್ಕಂಥವ್ರು ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಈ ವಾಸ್ತು ಕನ್ಸಲ್ಟೆಂಟ್ಸು, ವಾಸ್ತು ಪಂಡಿತ್ಸು, ವಾಸ್ತು ಶಾಸ್ತ್ರಜ್ಞರು, ಇವರೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಅವ್ರು ರೆಡಿ ಇರ್ತಾರೆ. ಯಾಕಂದರೆ ನಮ್ಮ ಕಷ್ಟಗಳೇ ಅವರಿಗೆ ಬಂಡವಾಳ. ಬಂಡವಾಳ ಕೂಡ ನಮ್ಮ ಕಷ್ಟಗಳು ಲಾಭ, ನಮ್ಮ ಭಯನೇ ಬಂಡವಾಳ. ನಮ್ಮ ಭಯ, ನಮ್ಮ ಬಂದಿರತಕ್ಕಂಥ ಕಷ್ಟಗಳು, ಇವುಗಳಿಂದ ಪರಿಹಾರ, ಈ ಭಯ ಇವು ಬೇಗ ಹೊರಟೋಗ್ಬಿಡ್ಬೇಕು. ಕಷ್ಟ ಅಂದರೆ ಬೇಗ ಹೊರಟೋಗ್ಬಿಡ್ಬೇಕು. ಯಾವುದೇ ಕಷ್ಟಗಳು, ಯಾವುದೇ ಸಮಸ್ಯೆಗಳು ಬೇಗ ಹೊರಟೋಗೋಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ವೇಳೆ ಹೊರಟೋದ್ರೂ ಮತ್ತೆ ಬರುತ್ತೆ. ನೀನು ಆ ಒಂದು ಸಮಸ್ಯೆಯ ಮೂಲವನ್ನು ಸಮೂಲನವಾಗಿ ನಾಶ ಮಾಡದೇ ಇದ್ದರೆ ಆ ಸಮಸ್ಯೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರ್ತದೆ. ಸೊ ಅದನ್ನು ಆಲೋಚನೆ ಮಾಡದೆ ಸುಲಭವಾಗಿರ್ತಕ್ಕಂಥ ಪರಿಹಾರ ಅಂತ ಅಂದ್ಬಿಟ್ಟು ನಾವು ವಾಸ್ತು ಪಂಡಿತರ ಹತ್ರ ಹೋಗ್ತೀವಿ ನೋಡಿ, ಅದು ನಮ್ಮ ತಪ್ಪು. ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಬರ್ತವೆ. ಹೌದು, ಅದೇ ಮನೇಲಿ ಇರ್ತೀಯ, ಅದೇ ಮನೇಲಿ ಸುಖ ಅನುಭವಿಸಿರ್ತೀಯ, ಅದೇ ಮನೇಲಿ ಸಂತೋಷ ಅನುಭವಿಸಿರ್ತೀಯ, ಅದನ್ನು ಮರೆತು ಬಿಡ್ತೀವಿ ನಾವು. ಕಷ್ಟ ಬಂದ ತಕ್ಷಣ ಈ ಮನೆದೇನು ತಪ್ಪು ಅಂತ ಆಲೋಚನೆ ಮಾಡ್ತೀವಿ. ಮನೆದು ತಪ್ಪಲ್ಲ, ನನ್ನ ಮನದ ತಪ್ಪು. ಮನೆಯ ತಪ್ಪನ್ನು ಆಲೋಚನೆ ಮಾಡ್ತಕ್ಕಂಥವ್ರು ನನ್ನ ಮನದ ತಪ್ಪುಗಳನ್ನು ಆಲೋಚನೆ ಮಾಡಬೇಕು. ಮನದ ತಪ್ಪುಗಳನ್ನು ಆಲೋಚನೆ ಮಾಡ್ತಕ್ಕಂಥ ವ್ಯವಧಿ ಪರಿಜ್ಞಾನ ಇಲ್ಲದೆ ನಾವು ಮನೆಯ ತಪ್ಪುಗಳನ್ನು ಎಣಿಸ್ಬಿಟ್ಟು ಆ ಮನೆಗೆ ತಪ್ಪುಗಳನ್ನು ಆರೋಪಿಸಿ ಅವ್ರನ್ನ ಕರ್ಕೊಂಡ್ಬಂದರೆ ಅವನು ಮತ್ತು ಅದನ್ನೇ ಕೆಲಸ ಮಾಡ್ತಾನೆ, ಅವ್ನು ದುಡ್ಡು ಇಸ್ಕೊಂತಾನೆ ಹೇಳ್ತಾರೆ.
ಸೊ ಹಾಗಾಗಿ ಇವಾಗ ಎಷ್ಟೋ ಜನ ಹೇಳ್ಬೇಕಂತ ಹೇಳಿದ್ರೆ ಈ ವಾಸ್ತು ಅನ್ನೋದ್ರ ಬಗ್ಗೆ ಅವರಿಗೊಂದು ಕಲ್ಪನೆನೇ ಇಲ್ಲದೆ ಇರ್ಬೋದು, ಅಂದರೆ ಅದ್ರ ಬಗ್ಗೆ ಹೆಚ್ಚು ಸ್ಟಡಿ ಮಾಡ್ತಾ ಇಲ್ಲ ಅನ್ಬೋದು. ಹಾಗಾಗಿ ಇವತ್ತಿನ ದಿವಸ ನಾವು ಇನ್ನೂ ನೋಡ್ತಾ ಹೋದರೆ ಮನೆಯಲ್ಲಿ ಹೋಗಿರ್ತೀವಿ, ರೀಸೆಂಟಾಗಿ ಬಾಡಿಗೆ ಮನೇಲಿ ಇರ್ತಕ್ಕಂಥವ್ರು ಯಾರಾದರೂ ಹೋಗಿ ಒಂದು 20 ದಿವಸಕ್ಕೆ ತೀರ್ಕೊಂಡ್ರು ಅಂತ ಹೇಳಿದ್ರೆ, ಇಲ್ಲ ಅದನ್ನ ಮನೆ ಚೆನ್ನಾಗಿಲ್ಲ ಅದಕ್ಕೋಸ್ಕರ ಮನೆ ಬಿಡಬೇಕು. ಆಮೇಲೆ 7 ಬಾಗಿಲಿತ್ತು, ಅವ್ರಿಗೆ ಗೊತ್ತಿರಲ್ಲ, ಬಂದ್ಬಿಟ್ಟಿರ್ತಾರೆ. ಆಮೇಲೆ ನೋಡಿದಾಗ ಈ ಮನೆ 7 ಬಾಗಿಲ ಇದೆ, ಅದಕ್ಕೆ ಹಿಂಗಾಯ್ತು ತೀರ್ಕೊಂಡ್ರು ಅಂತೇಳಿ ಅಂತಾರೆ. ಸೊ ಅದೆಲ್ಲ ಒಂದು ಬಿಲೀಫ್ ಸಿಸ್ಟಮ್ ಅಲ್ವಾ ಸರ್? ನೀವು ನೋಡಿ ಬೇಕಾರೆ ಬಿಟ್ಟರೆ ಇವಾಗ ಒಂದು ವೇಳೆ ಆ ಮನೆಗೆ ಬಂದು 20 ದಿನದಲ್ಲಿ ತೀರ್ಕೊಂಡ್ರು ಅದಕ್ಕೆ, ಅವ್ರು ಹಿಂದಿನ ಮನೇಲಿ ಇದ್ರಲ್ಲ, ಆ ಮನೇಲಿ ಇದ್ಬಿಟ್ಟು ಅವ್ರು ಹಂಗೆ ಶಾಶ್ವತವಾಗಿ ಇದ್ಬಿಡ್ತಾರೆ ಲೈಫಲ್ಲಿ. ತೀರಿಕೊಳ್ಳುವುದು ಅನ್ನೋದು ಸಾಮಾನ್ಯ ತಾನೇ, ನ್ಯಾಚುರಲ್. ಅದು ನ್ಯಾಚುರಲ್ ಪ್ರಾಸೆಸ್ಗೆ ಅನ್ಯಾಚುರಲ್ ಆಗಿ ಯಾಕೆ ಥಿಂಕ್ ಮಾಡ್ಬೇಕು ನಾವು? ತೀರ್ಕೊಳ್ಳುವಾಗ ಅವ್ರು ಯಾವ ಒಂದು ಮನಸ್ಥಿತಿಯಿಂದ ತೀರ್ಕೊಂಡ್ರು, ಭಾಳ ಕಷ್ಟಪಟ್ಟು ಯಪ್ಪ ಏನಂತ ತಿಳ್ಕೊಂಡ್ರ, ಸಂತೋಷವಾಗಿ ತೀರ್ಕೊಂಡ್ರ, ಅದನ್ನು ಆಲೋಚನೆ ಮಾಡಬೇಕೇ ಹೊರತು ಅವರು ತೀರ್ಕೊಂಡ್ರು ಇವ್ರಿಗೇನಾಯ್ತಂತ ನೋವು, ಹೋಗೋನು ಹೋದ ಇವ್ರಿಗೇನು ನೋವಾಯ್ತಂತೆ. ಸೊ ಇದೆಲ್ಲವೂ ಕೂಡ ನಮ್ಮ ಮನಸ್ಥಿತಿಗಳ ಆಧಾರ. ಮನೆಯ ಸ್ಥಿತಿ ಅಲ್ಲ, ಮನಸ್ಸಿನ ಸ್ಥಿತಿಯ ಮೇಲೆ ಆಧಾರ. ಮನೆಯ ಸ್ಥಿತಿ ಎಲ್ಲವೂ ಎಲ್ಲ ಕಾಲಕ್ಕೂ ಹಂಗೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ಮನಸ್ಸಿನ ಸ್ಥಿತಿ ಬದಲಾಗಬೇಕು. ಸೊ ಹಾಗಾದರೆ ನಿಮ್ಮ ಪ್ರಕಾರ ಇವತ್ತಿನ ದಿವಸ ಎಷ್ಟೋ ಜನ ವಾಸಿಸ್ತಕ್ಕಂಥ ಮನೆಯೇ ಅವರು ಭಯದಿಂದ ಆಗಲಿ ಅಥವಾ ಯಾರೋ ಇನ್ನೊಬ್ರು ಹೇಳಿದರು, ಸೊ ಹಾಗಾಗಿ ಅದನ್ನು ಡೆಮಾಲಿಷ್ ಮಾಡೋದಾಯಿತು. ಇಲ್ಲಾಂತ ಹೇಳಿದ್ರೆ ತುಂಬ ಆಲೋಚನೆ ಮಾಡಿ ಹಣನ ಸುರಿತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಹತ್ರ ಇಲ್ಲದೆ ಇದ್ರೂ ಸಾಲ ಮಾಡಿಬಿಟ್ಟೆ ಆದರೂ ಹೋಗ್ಬಿಟ್ಟು ಇವತ್ತಿನ ದಿವಸ ಆ ಒಂದು ವಾಸ್ತು ಬಗ್ಗೆ ನಂಬಿಕೆ ಇಟ್ಕೊಂಡ್ಬಿಟ್ಟು ಹಂಗೆ ಮಾಡಿಬಿಟ್ರೆ ಸರಿ ಹೋಗ್ಬಿಡ್ತೀನಿ ಅಂಥೇಳಿ ಅನ್ಕೋತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನೀವು ಏನು ಹೇಳ್ತೀರಾ ಆ್ಯಕ್ಚುಲಿ? ಇನ್ನೂ ಅಂದರೆ ಇದನ್ನು ಮುಂದುವರ್ಸೋಣ ಅಂತ ನಾವಿನ್ನೂ ರಿಯಲ್ ವಾಸ್ತು ಅಂದರೆ ಏನು ಮಾತಾಡೋಕ್ಕೆ ಹೋಗಿಲ್ಲ. ಆದರೆ ಅಂಥವರ ಒಂದು ಬಗ್ಗೆ ನನಗೆ ತುಂಬ ಅಪಾರವಾದ ಕನಿಕರ ಇದೆ. ಅಂದರೆ ಪಾಪ ಅನಿಸುತ್ತೆ ಅವ್ರು ನೋಡಿದ್ರೆ. ಯಾಕಂದರೆ ಗೊತ್ತಿಲ್ಲಾರದೆ ಅವ್ರು ಮಾಡ್ತಕ್ಕಂಥದ್ದು. ಯಾಕಂದರೆ ನೀವು ಇವಾಗ ಹೇಳಿದ್ರಿ ಅವ್ರ ಹತ್ರ ದುಡ್ಡಿಲ್ಲದೆ ಇದ್ದರು ಸಾಲ ತಂದು ಅವ್ರು ಮಾಡ್ಕೊತಾರೆ ಅಂಥವ್ರ ಬಗ್ಗೆ ಒಂದು ಕನಿಕರ ಒಂದು ಭಾವನೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಹೊರತು ಬೇರೆ ಏನಿಲ್ಲ. ದಯವಿಟ್ಟು ಸ್ವಲ್ಪ ನೀವು ಆಲೋಚನೆ ಮಾಡಿ. ಯಾಕೆಂದರೆ ವಾಸ್ತು ಅನ್ನೋದು ಅದು ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್, ಇಟ್ಸ್ ಎ ಕಾಂಪ್ಲೆಕ್ಸ್ ಸಬ್ಜೆಕ್ಟ್. ಅದು ವಾಸ್ತು ಅನ್ನೋದು ಇಟ್ಸ್ ಎ ಹ್ಯೂಜ್ ಆ್ಯಂಡ್ ಕಾಂಪ್ಲೆಕ್ಸ್. ಆದ್ದರಿಂದ ಈ ಚಿಕ್ಕ ಮನೆಗಳಿಗೆ ನಾವು ವಾಸ್ತುಗಳನ್ನು ಅಷ್ಟು ಪರಿಯಾಗಿ ನೋಡೋದು ಬೇಕಾಗಿಲ್ಲ, ಒಂದನೇದು. ಎರಡನೇದು, ಅಪಾರ್ಟ್ಮೆಂಟ್ಸ್ಗೆ ವಾಸ್ತು ಬರೋದೇ ಇಲ್ಲ. ಹೌದು, ಎಷ್ಟೋ ಆಫ್ಟರ್ ಅಪಾರ್ಟ್ಮೆಂಟ್ ಹೈಟಲ್ಲಿ ಇರುತ್ತೆ. ಸೊ ಇವತ್ತೇನಾಗಿದೆ, ಈ ಚಿಕ್ಕ ಪ್ಲಾಟ್ಗಳು ತೊಗೊಂಡು ನೀವು ಅದನ್ನು ವಾಸ್ತು ಅಂತಂದು ಹೇಳ್ಬಿಟ್ಟು, ಅಂದರೆ ನಾನು ಹೇಳ್ತಾ ಇರೋದು ಕಟ್ಟಬೇಕಾದ್ರೆ ಒಂದು ಸಲ ಆಲೋಚನೆ ಮಾಡಿ. ಕಟ್ಟಿದ ಮೇಲೆ ನೀವು ಇದನ್ನು ಹೊಡೆದಾಕೋದು, ಅದನ್ನು ಹೊಡೆದಾಕೋದು, ಆ ದುಡ್ಡು ಖರ್ಚು ಮಾಡೋದು, ಅದರಿಂದ ಏನು ಪ್ರಯೋಜನ ಆಗಲ್ಲ. ಬೇಕಾದ್ರೆ ನೀವು ಅದೇ ಮನೆಯಲ್ಲಿ ಒಂದು 6 ತಿಂಗಳು ನೀವು ಬೇರೆ ಏನಾದರೂ ಆರಾಮಾಗಿ ಕೆಲಸ ಮಾಡ್ಕೊಂಡಿರಿ, ನಿಮ್ಮ ಸಮಸ್ಯೆ ಶುರು ಹೋಗ್ಬಿಡುತ್ತೆ. ಇದನ್ನು ಮರೆತು ಬಿಟ್ಟು ಅವರ ಸಮಸ್ಯೆ ಮೇಲೆ ಫೋಕಸ್ ಮಾಡಿ ಒಂದು 6 ತಿಂಗಳು ಅದನ್ನು ಕಷ್ಟಪಟ್ಟು ಅದನ್ನು ಪರಿಹಾರ ಮಾಡ್ಕೊಳ್ಳೋಂಥ ಒಂದು ಮನಸ್ಥಿತಿ ಬಂತು ಅಂತಂದರೆ ಅದೇ ಮನೇಲಿ ಇದ್ರೆ ಸಮಸ್ಯೆ ಸರಿ ಹೋಗುತ್ತೆ. ಏನು ಮಾಡೋದು ಬೇಕಾಗಿಲ್ಲ. ಓಕೆ, ನೀವು ಆ ಒಂದು ಇದು ಒಡೆಯೋದು ಮುರಿಯೋದು ಮಾಡೋದು ಏನು ಬೇಕಾಗಿಲ್ಲ. ಯಾಕೆಂದರೆ ನಿಜವಾದ ವಾಸ್ತು ಅನ್ನೋದು ಬೇರೆ, ನಾವು ಆಲೋಚನೆ ಮಾಡ್ತಕ್ಕಂಥ ವಾಸ್ತು ಬೇರೆ. ನಿಜವಾದ ವಾಸ್ತು ನಾವು ನೆಕ್ಸ್ಟ್ ಮಾತಾಡ್ತೀವಿ. ಬಟ್ ಇವಾಗ ನಾವು ಆಲೋಚನೆ ಮಾಡ್ತಕ್ಕಂಥ ವಾಸ್ತು ಕೇವಲ ನಮ್ಮ ಭಯದ ಆಧಾರವಾಗಿರ್ತಕ್ಕಂಥ ವಾಸ್ತು. ಆದ್ದರಿಂದ ಈ ಭಯಕ್ಕೆ ಯಾವುದು ಒಂದು ನಮಗೆ ಕಾರಣ ಅಂತ ತಿಳ್ಕೊಳ್ಳೋವರೆಗೂ ಕೂಡ ನೀವು ಇಂಥವೆಲ್ಲ ಮಾಡ್ತಾನೆ ಇರ್ತೀರ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಒಂದೊಂದ್ಸಲ ಅನಿಸುತ್ತೆ, ಈ ಥರ ಯಾರಾದರೂ ಇದ್ದರೆ ಅವ್ರಿಗೆ ಕರೆದು ಏನಾದರೂ ಹೇಳೋಣ ಅಂತ. ಬಟ್ ಅದನ್ನು ಬಿಟ್ಬಿಟ್ಟಿದ್ದೀನಿ ಇವಾಗ ಹೇಳೋದನ್ನು. ಹಾಗಂದರೆ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಆ ರೀತಿಯಾಗಿ ದಯವಿಟ್ಟು ಆ ಥರ ವಾಸ್ತು ಯಾವತ್ತೂ ಇಲ್ಲ. ಕೇವಲ ಫೈನಾನ್ಷಿಯಲ್ಗೋ ಅಥವಾ ಕೇವಲ ಹೆಲ್ತ್ಗೋ ನೀವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಸ್ತು ಅನ್ನೋದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇದು ಎಲ್ಲವೂ ಕೂಡ ಬುಲ್ಶಿಟ್. ಆಮೇಲೆ ನಮ್ಮ ಒಂದು ಮೈಂಡ್ ಗೇಮ್ ಅಷ್ಟೇ. ಇದೆಲ್ಲ ಒಂದು ನಮ್ಮ ಮೈಂಡ್ ಗೇಮನ್ನು ಆಡ್ಕೊಳ್ತಾ ಇದ್ದಾರೆ ಎಲ್ಲರೂ. ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ಮೇಲೆ ಆಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವರಿಗೆ ಬಲಿಯಾಗಬೇಡಿ ಅಂತ ಮಾತ್ರ ಹೇಳ್ಬೋದು. ಅಂದರೆ ಇದ್ರ ಮುಖಾಂತರ ನಾವು ತಿಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ಭಯನೇ ನಮಗೆ ಇಲ್ಲಿ, ನಮ್ಮ ಭಯವೇ ನಮ್ಮ ಶತ್ರು. ಎಕ್ಸಾಕ್ಟ್. ಹಾಗಾಗಿ ರಿಯಲ್ ವಾಸ್ತು ಅಂದರೆ ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಡಿಟೇಲ್ ಆಗಿ ಅದ್ರ ಬಗ್ಗೆ ಹೇಳೋಣ. ವಾಸ್ತು ಪ್ರಕಾರ ಮನೆ ಯಾವ ಥರ ಕಟ್ಟಬೇಕು. ಯಾಕಂದರೆ ಭೀಮೇಶ್ ರೆಡ್ಡಿ ಸರ್ ಅವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದ್ಬಿಟ್ಟು ಆಲ್ಮೋಸ್ಟ್ ಒಂದು 30 years ಆಗಿದೆ ಆ್ಯಕ್ಚುಲಿ. ಸೊ ಹಾಗಾಗಿ
ಅವ್ರ ಮುಖಾಂತರ ಈ ಒಂದು ರಿಯಲ್ ವಾಸ್ತು ಅಂತ ಅಂದರೆ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ. ಆಮೇಲೆ ಈಗ ನಾವೇನು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ವಿಲ್ಲಾಸ್ ಆಗಿರ್ಬೋದು ಕಟ್ತೀವಲ್ಲ, ಈ ಈ ಒಂದು ಫಿಯರ್ ಬೇಸ್ಡ್ ವಾಸ್ತುನ ಇಟ್ಕೊಂಡೇ ಕಟ್ತೀವಿ ನಾವು. ಯಾಕಂತ ಕೇಳ್ಬೋದು. ಯಾಕೆ ಅಂತಂದರೆ ನಾವು ವ್ಯಾಪಾರ ಆಗ್ಬೇಕು ನಮಗೆ. ಹೌದು. ಯಾಕಂದರೆ ನಾವು ಬಂದು ಕೂತ್ಕೊಂಡು ಎಲ್ಲರಿಗೆ ನಾವೆಲ್ಲ ಹೇಳ್ಬಿಟ್ಟು ಕೌನ್ಸಿಲಿಂಗ್ ಮಾಡೋಕ್ಕಾಗಲ್ಲ. ಸೊ ನಾವು ಮಾರ್ಕೆಟಿಂಗ್ ಕೊಡ್ತೀವಿ. ನಾವು ಮಾರ್ಕೆಟಿಂಗ್ನವ್ರು ವ್ಯಾಪಾರ ಮಾಡ್ತಾರೆ. ಅಲ್ಲಿ ಏನು ಕೇಳ್ತಾರೆ, ನಮಗೆ ನಾರ್ತ್ ಈಸ್ಟಿಗೆ ಡೋರ್ ಬೇಕು ಅಂತ ಕೇಳ್ತಾರೆ. ಸೊ ನಾರ್ತ್ ಈಸ್ಟಿಗೆ ಡೋರ್ ಕೊಡೋಕ್ಕಾಗಲ್ಲ. ಆದ ಕಾರಣ ನಾವೇನು ಮಾಡ್ತೀವಿ, ನಾರ್ತ್ ಈಸ್ಟಿಗೆ ಇಲ್ಲದೇ ಇದ್ದರೂ ಕೂಡ ಅದನ್ನು ನಾರ್ತ್ ಈಸ್ಟಿಗೆ ಟರ್ನ್ ಮಾಡಿಬಿಟ್ಟು ಡೋರ್ ಕೊಡ್ತೀವಿ ನಾವು. ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಜನಗಳಿಗೆ ತಕ್ಕಂಗೆ ನಾವು ಬಿಲ್ಡರ್ಸ್ ನಾವು ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಆದ ಕಾರಣ ಅದನ್ನು ಆಳವಾದ ಅಧ್ಯಯನ ಮಾಡಿ ಅದನ್ನು ಆಳವಾಗಿ ತಿಳ್ಕೋಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋತಕ್ಕಂಥ ಯಾರೂ ಇಲ್ಲ. ಕೇವಲ ಭಯದಿಂದ ಬರ್ತಾರೆ. ಆದ ಕಾರಣ ನಾವು ಕೂಡ ಕಟ್ತೀವಿ. ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ನಾಳೆ ನೀನು ಮನೆ ಕಟ್ಟಿದ್ರು ಕೂಡ ಇವತ್ತು ಏನು ವಾಸ್ತು ಪಂಡಿತರು ಹೇಳ್ತಾರೆ ಅವ್ರ ಪ್ರಕಾರ ಕಟ್ಟು. ಯಾಕೆ ಅಂತಂದರೆ ಸೊಲ್ಯೂಷನ್ ಸಿಗುತ್ತೆ. ಹಾಂ, ಸೊಲ್ಯೂಷನ್ ಅಲ್ಲ, ಸೊಲ್ಯೂಷನ್ ಬೇಕಾಗಿಲ್ಲ. ಯಾಕೆ ಅಂತಂದರೆ ನಾಳೆ ನೀನು ಆ ಮನೆ ಮಾರಬೇಕು ಅಂತಂದರೆ ಬೇರೆಯವರು ಅದನ್ನ ವಾಸ್ತು ನೋಡ್ತಾರೆ ಆ್ಯಕ್ಚುಲಿ. ಎಕ್ಸಾಕ್ಟ್ಲಿ. ಸೊ ನಾವು ಅದಕ್ಕೆ ನಮಗೆ ಅದರ ಬಗ್ಗೆ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸಮಾಜ ನಂಬ್ತಾ ಇದೆ. ಆದ ಕಾರಣ ನಾವು ನಂಬಿದವರಂತೆ ಆ್ಯಕ್ಟ್ ಮಾಡ್ಬೇಕು ನಾವು. ಸಮಾಜ ಇವತ್ತೇನು ಇದನ್ನೇ ಬಯಸ್ತಾ ಇದೆ, ಅದ್ರ ಪ್ರಕಾರ ಮನೆ ಕಟ್ಬೇಕು ನಾವು. ಯಾಕಂದ್ರೆ ನಾಳೆ ನೀನು ಮಾರ್ಬೇಕಪ್ಪ, ಬೇರೆ ಕಡೆ ಹೋಗ್ಬೇಕು, ನೀನು ಬೇರೆ ಊರಿಗೆ ಹೋಗ್ಬೇಕು, ಬೇರೆ ಕಂಟ್ರಿಗೆ ಹೋಗ್ಬೇಕು ಅಂದರೆ ಯಾರು ಪರ್ಚೇಸ್ ಮಾಡ್ಬೇಕು? ಅದನ್ನು ಮಾಡಲ್ಲ ಯಾರು. ವಾಸ್ತು ಪ್ರಕಾರ ಇದು ಬಿಟ್ರೆ ನೀನು ಹೇಳ್ಬೋದು ವಾಸ್ತು ಪ್ರಕಾರವಾಗಿ ಕಟ್ಟಿರ್ತಕ್ಕಂಥ ಮನೆ ಬನ್ನಿ ಅಂತಂದ್ರೆ ಯಾರಾದರೂ ಬರ್ತಾರೆ. ಪಕ್ಕಾ ವಾಸ್ತು ಅಂತ ಹೇಳ್ಬಿಟ್ಟು ಬರ್ತಾರೆ. ನಾವು ಕೂಡ ಹಾಕಿರ್ತೀವಿ. ಅದಕ್ಕೆ ನಮ್ಮ ಅಪಾರ್ಟ್ಮೆಂಟ್ಸ್ಗೆಲ್ಲ ಬೋರ್ಡ್ ಹಾಕಿರ್ತೀವಿ, ಪಕ್ಕಾ ವಾಸ್ತು, 100% ವಾಸ್ತು. ವಾಸ್ತು ಅಂದ್ರೇ ಗೊತ್ತಿಲ್ಲ, ಒಂದು ವಾಸ್ತು ಅಂತ ಹಾಕ್ತೀವಿ. ಸೊ ಹಾಗಾಗಿ ನಾವು ಇದರಿಂದ ತಿಳ್ಕೊಳ್ಳೋದೇನಂತ ಅಂದರೆ, ವಾಸ್ತು ಅನ್ನೋದು ಎಲ್ಲೂ ಇಲ್ಲ. ಸೊ ನಮ್ಮ ಮೈಂಡಲ್ಲೇ ನಾವು ಆಲೋಚನೆ ಮಾಡ್ತಕ್ಕಂಥ ಒಂದು ವಾಸ್ತು ಇದೆ. ಬಟ್ ನಾವು ತಿಳ್ಕೊಂಡಿರ್ತಕ್ಕಂಥ ವಾಸ್ತು ಅಂದರೆ ಇವಾಗಿರ್ತಕ್ಕಂಥ ವಾಸ್ತು, ಅದ್ರ ಬಗ್ಗೆ ನಾನು ಹೇಳ್ತಿರೋದು. ಸೊ ಹಾಗಾಗಿ ನಿಜವಾದ ವಾಸ್ತು ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಈ ಒಂದು ಎಪಿಸೋಡ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ. ತುಂಬ ಧನ್ಯವಾದಗಳು ಸರ್. ಸೊ ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ರಿಯಲ್ ಆಗಿರ್ತಕ್ಕಂಥ ಒಂದು ವಾಸ್ತು ಬಗ್ಗೆ ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು.